ತಿರುಗಿ ಸಾಯುತ್ತಿರುವೆ. ನಯವಂಚಕ ಅಶೋಕ ಚಕ್ರವರ್ತಿ, ನೀನೆಷ್ಟು ಸ್ವಾರ್ಥಿ. ಎಷ್ಟೋ ಜನ ಮಹಾತ್ಮರನ್ನ ಹುತಾತ್ಮರನ್ನಾಗಿ ಮಾಡಿ ಅವರ ರಕ್ತದಲ್ಲಿ ಜಲಕ್ರೀಡೆ ಆಡಿದ ನಿನ್ನಂಥ ಗೋಮುಖ ವ್ಯಾಘ್ರಣ ಮಾರಣ ಹೋಮ ಅತಿ ಶೀಘ್ರದಲ್ಲಿಯೇ ಇಲ್ಲಿಯೇ ಈ ಕ್ಷಣದಲ್ಲಿಯೇ ನೆರವೇರಿಸುತ್ತೇನೆ. ನೋಡುತ್ತಿರೋ ಅಶೋಕ. ಏರುದನಿಯಲ್ಲಿ ಪುಂಖಾನುಪುಂಖವಾಗಿ ರಂಗದ ಮೇಲೆ ಭಯಂಕರವಾಗಿ ಕಾಣುತ್ತಾ ಸಂಭಾಷಣೆ ಹೇಳುತ್ತಿದ್ದರೆ ಪ್ರೇಕ್ಷಾಗೃಹದ ಗುಸುಗುಸು ಸದ್ದೆಲ್ಲ ಅಡಗಿ ಹೋಗಿ ಪ್ರೇಕ್ಷಕರು ಸಂಭಾಷಣೆಯ ಮೋಡಿಗೆ ಒಳಗಾಗಿ ಚಪ್ಪಾಳೆ ತಟ್ಟುತ್ತಿದ್ದರು. ಹಾಗೆ ಚಪ್ಪಾಳೆ ಗಿಟ್ಟಿಸುತ್ತಿದ್ದವರು ಅಶ್ವಥ್ ಕದಂಬ. ನಾಟಕ NS ರಾವ್ ಬರೆದ ವಿಷಜ್ವಾಲೆ. 70-80 ದಶಕದಲ್ಲಿ ತುಂಬ ಜನಪ್ರಿಯವಾಗಿದ್ದ ಈ ನಾಟಕವನ್ನು ಅಂದಿನ ಬಹುತೇಕ ತಂಡಗಳು ಅಭಿನಯಿಸುತ್ತಿದ್ದವು. ಅಶ್ವತ್ಥರು ದುರ್ಗಸೇನನ ಪಾತ್ರದಲ್ಲಿ ವಿಜೃಂಭಿಸಿ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರರಾಗಿದ್ದರು. ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿ ಗೊಟ್ಟಿಗೆರೆ ಗ್ರಾಮವಿದೆ. ಆ ಗ್ರಾಮದಲ್ಲಿ ಅಪ್ಪಾಜಪ್ಪ ಮತ್ತು ಕೆಂಚಮ್ಮ ಈಡಿಗ ದಂಪತಿಗಳು ವಾಸವಾಗಿದ್ದರು. ಅವರಿಗೆ ಮಕ್ಕಳು ಇರಲಿಲ್ಲ. ದಾಸಪ್ಪನವರನ್ನು ಅವರು ದತ್ತು ಮಗನಾಗಿ ಸ್ವೀಕರಿಸಿ ಸಾಕಿ ಸಲುಹಿ ವೆಂಕಟಮ್ಮನವರೊಂದಿಗೆ ವಿವಾಹ ಮಾಡಿದರು. ಹೆಂಡ ಇಳಿಸುವುದು, ಮಾರಾಟ ಮಾಡುವುದು ಇವರ ಕುಲಕಸವಾಗಿತ್ತು. ಸಾಮಾನ್ಯವಾಗಿ ಆಗ ಈಚಲು ಮರದಿಂದಲೇ ಹೆಂಡ ಇಳಿಸುತ್ತಿದ್ದರು. ಈಚಲು ಮರಕ್ಕೆ ಕದಂಬ ಎಂಬ ಹೆಸರಿದೆ. ದಾಸಪ್ಪನವರು ತಮ್ಮ ಹೆಸರಿನ ಮುಂದೆ ಕದಂಬ ಸೇರಿಸಿಕೊಂಡು ದಾಸಪ್ಪ ಕದಂಬ ಆದರು. ವ್ಯಾಪಾರ ನಿಮಿತ್ತವಾಗಿ ಗೊಟ್ಟಿಗೆರೆ ಗ್ರಾಮದಿಂದ ಸುಮಾರು 1935ರಲ್ಲಿ ದಾಸಪ್ಪ ಕದಂಬ ಅವರು ಬೆಂಗಳೂರಿಗೆ ಸಂಸಾರ ಸಮೇತ ಸ್ಥಳಾಂತರವಾದರು. ದಾಸಪ್ಪ ಮತ್ತು ವೆಂಕಟಮ್ಮ ದಂಪತಿಗಳಿಗೆ 8 ಜನ ಮಕ್ಕಳು. 8ನೆಯ ಮಗ ಅಶ್ವಥ್ ಕದಂಬ ಅವರು ಹುಟ್ಟಿದ್ದು ಅಕ್ಟೋಬರ್ 22, 1947. ದಾಸಪ್ಪ ಕದಂಬ ವ್ಯಾಪಾರ ನಿಮಿತ್ತವಾಗಿ 1961ರಲ್ಲಿ ಮೈಸೂರಿಗೆ ಸ್ಥಳಾಂತರವಾದರು. ಇವರ ಮೊದಲ ಮಗ ಸಿದ್ದಪ್ಪಾಜಿಗೆ ಎಳವೆಯಿಂದಲೇ ರಂಗಭೂಮಿಯ ಸೆಳೆತ. ಹಾಗಾಗಿ ರೇಣುಕಾ ಕಲಾನಿಕೇತನವನ್ನು 1963ರಲ್ಲಿ ಸ್ಥಾಪಿಸಿಯೇ ಬಿಟ್ಟರು. ಕಲ್ಚರ್ಡ್ ಕಮೆಡಿಯನ್ ಕೆ ಹಿರಣ್ಯನವರು ಬರೆದ ಯಚ್ಚಮನಾಯಕ ನಾಟಕವನ್ನು ತಮ್ಮ ತಂಡದಿಂದ ಪ್ರದರ್ಶಿಸಿ ಯಚ್ಚಮನಾಯಕನ ಭೂಮಿಕೆಯಲ್ಲಿ ಅದ್ಭುತವಾಗಿ ನಟಿಸಿ ಜನಪ್ರಿಯರಾದರು. 50-60 ದಶಕದಲ್ಲಿ ಹಿರಣ್ಯನವರ ಕಂಪನಿ ಅಲ್ಲದೆ ಬೇರೆ ಬೇರೆ ವೃತ್ತಿ ಕಂಪನಿಗಳು ಯಚ್ಚಮನಾಯಕ ನಾಟಕವನ್ನು ಪ್ರದರ್ಶಿಸುತ್ತಿದ್ದವು. ಇವುಗಳ ಪ್ರಭಾವ ಪ್ರೇರಣೆಯಿಂದಲೇ ಸಿದ್ದಪ್ಪಾಜಿ ನಾಟಕ ತಂಡ ಕಟ್ಟಿದರು. ಇವರ ತಂಡದಲ್ಲಿ ತಮ್ಮಂದಿರಾದ ಬಸಪ್ಪಾಜಿ ಮತ್ತು ರಾಜಶೇಖರ ಕದಂಬ ಅವರು ಅಭಿನಯಿಸುತ್ತಿದ್ದರು. ಮೈಸೂರು ಟೌನ್ ಹಾಲ್ನಲ್ಲಿ ಬಸಪ್ಪಾಜಿಯವರು ಟಿಕೆಟ್ ಮೂಲಕ ಯಚ್ಚಮನಾಯಕ ನಾಟಕ ಪ್ರದರ್ಶಿಸಿದಾಗ ಹೌಸ್ಫುಲ್ ಆಗಿತ್ತು ಎಂಬುದು ಅವರ ಜನಪ್ರಿಯತೆಯನ್ನು ತೋರಿಸುತ್ತದೆ. ಈ ಅಂಕಪ್ಪನವ್ರ ನಾಟಕ ಒಂದು ಸತ್ತಾಗ ಅಂತ ಒಂದು ನಾಟಕ ಇತ್ತು. ಅದನ್ನು ನಂಜುಂಡಸ್ವಾಮಿ ಅನ್ನೋರು ಇದು ಡೈರೆಕ್ಟ್ ಮಾಡ್ತಾಯಿದ್ರು. ಅದರಲ್ಲಿ ಸ್ತ್ರೀ ಪಾತ್ರ ಮಾಡೋರು ಒಬ್ಬರು ಇದ್ದಕ್ಕಿದ್ದಾಗೇ ಅವ್ರಿಗೆ ಇಂಟರ್ವ್ಯೂ ಬಂದ್ಬಿಡ್ತು. ನಾಳೆ ದಿವಸ ನಾಟಕ ಇದೆ, ಅವನು ಸರ್ ನಾನು ಹೋಗಲೇಬೇಕು ಅಂತ ಅಂದಿದ್ದೇನೆ. ಅವರು ನಾಟಕದ ಹಿಂದಿನ ದಿವಸನೇ ಹೊರಟೋಗ್ಬಿಟ್ರು. ಆಮೇಲೆ ನಾನು ಮಾಡ್ತೀನಿ ಹಾಗೆ ಅಂತ ಹೇಳಿದೆ. ಆಮೇಲೆ ನಮ್ಮ ದೊಡ್ಡಣ್ಣವರು ನೀನು ಯಾವುದು ನಾಟಕನೇ ಮಾಡಿಲ್ಲ, ಹೆಂಗೆ ಮಾಡ್ತೀಯ ಹಾಗೆ ಹೀಗೆ ಅಂತ. ಆಮೇಲೆ ಡೈರೆಕ್ಟ್ರು ಹಿಡ್ಕೊಂಬಿಟ್ರು. ಏನಂತ ಮಾಡ್ತಾನಂತ ಬಿಡಿ ಹುಡುಗ ಹಾಗೆ ಅಂತ ಹೇಳಿ. ಆ ಫೀಲಿಂಗ್ನಲ್ಲಿ ಮಾತಾಡಬೇಕಲ್ಲ, ಓದ ಇಟ್ಕೇನೆ ಏನಾಗಿತ್ತು, ಆಡಿಯನ್ಸ್ನ ನೋಡಿದ ಇಟ್ಕೇನೆ ನನಗೆ ಕೈ ಕಾಲೆಲ್ಲ ನಡಗಕ್ಕೆ ಶುರು ಆಗ್ಬಿಡ್ತು. ಮಾತಾಡೋವಾಗೂ ಒಂಥರ ತೊದಲಿಸಿ ಮಾತಾಡಿಕೊಂಡು ಆ ಥರ ಆಗೋಯ್ತು. ಆಮೇಲೆ ಆ ಲೈಟಿಂಗ್ ಬಂದಿಟ್ಟಿಗೆ ಕಣ್ಣೀರು ಬಂದಿಟ್ಟಿಗೆ ಎಲ್ಲ ನಾಟಕ ಅದೇ ಥರ ಫಾಲೋ ಮಾಡ್ಕೊಂಡು ಬಂದರು. ಎಲ್ಲ ಆಯಿತು. ಕಡೆಗೆ ಬಂದು ಎಲ್ಲ ತಪ್ಕೊಂಬಿಟ್ರು. ಏನೇ ನ್ಯಾಚುರಲಾಗಿ ಮಾಡಿಬಿಟ್ಟಲ್ಲ ನೀನು, ಇಷ್ಟು ಚೆನ್ನಾಗಿ ಆ ಕಣ್ಣಲ್ಲಿ ನೀರು ಬರೋದು ಮಾಡೋದು, ನಡುಗಿಸೋದು, ವಾಯ್ಸು, ಕೈಕಾಲು ಎದುರೋದು, ಅಯ್ಯೋ ಭಾಳ ಚೆನ್ನಾಗಿ ಮಾಡಿದೆ ಅಂದರು. ನನಗೆ ಅಲ್ಲಿ ಬಿಚ್ಚೋಗ್ತಾಯಿತ್ತು. ಸುಮ್ಮನೆ ಬಂದೆ. ಆಮೇಲೆ ಅದೇ ನಾಟಕ ಒಂದು 10-12 ಸಲ ನನ್ನ ಕೈಲಿ ನೆಸ್ತಿ ಪಾತ್ರನ ಮಾಡಿಸಿದ್ರು. ದಾಸಪ್ಪ ಕದಂಬರವರು ಮಕ್ಕಳ ನಾಟಕವನ್ನು ನೋಡಿದ ಮೇಲೆ ನಾಟಕದ ಪ್ರಭಾವಕ್ಕೆ ಒಳಗಾದರು. ಆ ಪ್ರಭಾವ ಸೆಳೆತ ಎಷ್ಟರ ಮಟ್ಟಿಗೆ ಎಂದರೆ ತಾವೇ ಒಂದು ನಾಟಕ ಬರೆದರು. ಅದೇ ಅವರು ಬರೆದ ಮೊದಲ ನಾಟಕ ಪುರೂರವ. ಈ ನಾಟಕ ಹಲವಾರು ಪ್ರದರ್ಶನಗಳನ್ನು ಕಂಡಿತು. 1966ರಲ್ಲಿ ಅಶ್ವಥ್ರವರು ಪುರೂರವ ನಾಟಕವನ್ನು ರಂಗದ ಮೇಲೆ ತಂದರು. ಈ ನಾಟಕದಲ್ಲಿ ರಾಜಶೇಖರ ಕದಂಬ ಪುರೂರವರಾಗಿ,
ಸುಂದರಕೃಷ್ಣ ಅರಸ್ ಅಲೆಕ್ಸಾಂಡರ್ನಾಗಿ, ಅಶ್ವಥ್ ಕದಂಬ ಅವರು ಸೆಲ್ಯೂಕಸ್ನಾಗಿ ಅಭಿನಯಿಸುತ್ತಿದ್ದರು. ಇದೇ ನಾಟಕವನ್ನು ಹೆಗ್ಗಡದೇವನ ಕೋಟೆಯಲ್ಲಿ ಅಭಿನಯಿಸಲಾಯಿತು. ಆ ಪ್ರದರ್ಶನದಲ್ಲಿ ಅಶ್ವಥ್ರವರು ಪುರೂರವನ ಪಾತ್ರದಲ್ಲಿ, ಮೈಸೂರು ಲೋಕೇಶ್ ಅಲೆಕ್ಸಾಂಡರ್ನ ಪಾತ್ರದಲ್ಲಿ ಮತ್ತು ನಾಗಚಂದ್ರ ಅವರು ಮಂತ್ರಿ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದರು. NS ರಾವ್ ವಿರಚಿತ ರಣದುಂದುವಿ ನಾಟಕದಲ್ಲೂ ಅಶ್ವಥ್ ಪುರೂರವನಾಗಿ ಅಭಿನಯಿಸುತ್ತಿದ್ದರು. ಅಶ್ವತ್ಥಕದಂಬ ಆತ ನನ್ನ ಒಡ ಹುಟ್ಟಿದ ಸಹೋದರ. ನಾನು ಹೇಗೆ ಈ ರಂಗಭೂಮಿಗೆ ಪಾದಾರ್ಪಣೆ ಮಾಡಿದ್ನೋ, ನಾನು ಪಾದಾರ್ಪಣೆ ಮಾಡಿದ ಸಮಯದಲ್ಲೇ ಅವನು ನನ್ನ ಜೊತೆ ಅವನ ನಾಟಕಗಳಲ್ಲಿ ಅಭಿನಯಿಸೋದು ಇವೆಲ್ಲ ಮಾಡ್ತಾಯಿದ್ದ. ನಮ್ಮ ಕದಂಬ ರಂಗವೇದಿಕೆಯ ಅನೇಕ ನಾಟಕಗಳಲ್ಲಿ ಅವನು ಭಾಗವಹಿಸಿದ್ದಾನೆ. ತಂತ್ರಜ್ಞನಾಗಿ, ಕಲಾವಿದನಾಗಿ, ಮೇಕಪ್ಪನ್ನಾಗಿ, ಹೀಗೆ ಹಲವಾರು ವಿಭಾಗಗಳಲ್ಲಿ ಅವನು ಮೊದಲಿಂದಲೂ ಕೆಲಸ ಮಾಡಿಕೊಂಡು ಬರ್ತಾ ಇದ್ದಾನೆ. ನನ್ನ ತಮ್ಮ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಈ ನನ್ನ ಜೊತೆ ಸದಾ ಕೈ ಜೋಡಿಸ್ಕೊಂಡಿದ್ದಾನೆ. ನಾನು ಯಾವುದೇ ಒಂದು ನಾಟಕ ತೊಗೊಂಡ್ರು ನನ್ನ ಜೊತೆ ಕೈ ಜೋಡಿಸ್ಕೊಂಡು ಎಲ್ಲ ಕೆಲಸಗಳಲ್ಲೂ ಅವನು ಸಹಕಾರ ನೀಡ್ತಾ ಬರ್ತಿದ್ದಾನೆ. ನನ್ನ ಕುಟುಂಬದ ಇದರಲ್ಲಿ ನೋಡೋದಾದರೆ ನಾವು 6 ಜನ ಅಣ್ಣ ತಮ್ಮದಿರಿದ್ದೇವೆ. ಅದರಲ್ಲಿ ಇವನೇ ಕೊನೆಯವನು. ಹಾಗಾಗಿ ನಮ್ಮಲ್ಲೂ ಅಷ್ಟೇ ನಾವು ಪ್ರೀತಿಯಿಂದ ಇವನ್ನ ನೋಡ್ತಾ ಇದ್ದಂಥದ್ದು. ನಮ್ಮ ದೊಡ್ಡಣ್ಣವರಿಂದ ಹಿಡಿದು ಸಿದ್ದಪ್ಪಾಜಿ, ಬಸಪ್ಪಾಜಿ, ರಾಜಣ್ಣ, ಕಾಳಪ್ಪ, ನಾನು, ನನ್ನ ತಮ್ಮ, ಹೀಗೆ ನಾವು 6 ಜನ. ಅದರಲ್ಲಿ ಎಲ್ಲರೂ ಅವನ್ನ ಭಾಳ ಪ್ರೀತಿಯಿಂದ ನಾವು ಕಾಣ್ತಾ ಇದ್ವಿ. ಅವನು ಹೀಗೆ ಬೆಳೀತಾ ನಮ್ಮ ಜೊತೆ ತಮ್ಮನಾಗಿ ಮತ್ತು ರಂಗಕರ್ಮಿಯಾಗಿ, ಸ್ನೇಹಿತನಾಗಿ, ಹೀಗೆ ಅವನು ನಮ್ಮ ಜೊತೆ ಇದ್ದಾನೆ, ಇವತ್ತಿಗೂ ಇದ್ದಾನೆ. ಹಾಗಾಗಿ ನಾನು ಅವನ್ನ ಭಾಳ ಮೆಚ್ಕೊಂಡಿದ್ದೀನಿ, ಒಪ್ಕೊಂಡಿದ್ದೀನಿ. ಹಾಗಾಗಿ ಅವನೊಬ್ಬ ನನ್ನ ತಮ್ಮ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಭಾಳ ಈಗಲೂ ಹೆಮ್ಮೆ ಅನಿಸುತ್ತೆ. ಕುಂಚ ಶ್ರೀನಿವಾಸ್ ಬರೆದು ರಂಗಸಜ್ಜಿಕೆ ಮಾಡಿದ್ದ ಪಂಚರಾತ್ರಿ ಟೌನ್ ಹಾಲ್ನಲ್ಲಿ ಕಿಕ್ಕಿರಿದ ಪ್ರೇಕ್ಷಕರ ಮುಂದೆ ಪ್ರದರ್ಶನವಾಯಿತು. ಈ ನಾಟಕದಲ್ಲೂ ಅಶ್ವಥ್ ಕದಂಬ ಅವರದು ಪ್ರಮುಖ ಪಾತ್ರ. ಕೆ ಗುಂಡಣ್ಣನವರ ಪಂಚಭೂತ, ರಾಮ ಸಂಜೀವಯ್ಯನವರ ಹೆಣ್ಣು ಹೊನ್ನು ಮಣ್ಣು, ಕುಂದಾನಿ ಸತ್ಯನವರ ಶಾಂತವೀರ ಕೆಂಪೇಗೌಡ, BS ಕೇಶವರಾವ್ ಅವರ ಶ್ರೀಕೃಷ್ಣದೇವರಾಯ, ದೇಜಗೌ ಅವರ ಹರಳಯ್ಯ ವಿಜಯ, ಹೊರೆಯಲ ದೊರೆಸ್ವಾಮಿಯವರ ಕೊಣವೇಗೌಡ, ಅಲ್ಲದೆ ರಣಧೀರ ಕಂಠೀರವ, ನರಗುಂದ ಬಂಡಾಯ, ಸೊಹ್ರಾಬ್ ಮತ್ತು ರುಸ್ತುಂ, ಅಗ್ನಿ ಮತ್ತು ಮಳೆ, ಸಾಂಬಶಿವ ಪ್ರಹಸ ನಾಟಕಗಳಲ್ಲೂ ಅಭಿನಯಿಸಿ ಅಶ್ವಥ್ರವರು ಉತ್ತಮ ನಟನೆನಿಸಿಕೊಂಡಿದ್ದಾರೆ. ಪುರೂರವ, ಅಂಗುಲಿಮಾಲ, ಪಂಚರಾತ್ರಿ, ಪರಿವರ್ತನೆ, ಕರ್ನಾಟಕ ರಮಾರಮಣ, ಯಚ್ಚಮ ನಾಯಕ, ವೀರಸಂಕಲ್ಪ, ವಿಷಜ್ವಾಲೆ ಮೊದಲಾದ ನಾಟಕಗಳನ್ನು ನಿರ್ದೇಶಿಸಿ ಸೈ ಎನಿಸಿಕೊಂಡಿದ್ದಾರೆ. ನಿನ್ನನ್ನು ಇಲ್ಲಿಯೇ ಚಿತ್ರವಾಗಿ ತುಂಗರಿಸಿ ನನ್ನ ವೃಂದಮಾಲೆಯನ್ನಾಗಿ ಧರಿಸುತ್ತೇನೆ. ನಿನ್ನ ಒಡಲನ್ನು ಭೇದಿಸಿ ಧರೆಗೆ ಧಾರೆಯಾಗಿ ಹರಿಯುವ ನಿನ್ನ ರಕ್ತದಲ್ಲಿ ಛಲೀಡೆಯಾಡುತ್ತೇನೆ. ಕದಂಬ ವಂಶದವರೇ ಹೀಗೆ ಅಂತ ಕಾಣುತ್ತೆ. ತುಂಬ ಅವ್ರ ಕೆಲಸ ನಿಚ್ಚಳ. ಇಂಥದ್ದು ಮಾಡಬೇಕು ಅಂದರೆ 100% ಅವ್ರು ಮಾಡ್ತಾರೆ ಅನ್ನೋದಿತ್ತು. ನನಗೆ ಯಶ್ವಥ್ ಕದಂಬ ಭಾಳ ಹಳೆಯ ಗೆಳೆಯರು. ನಾನು ಮೈಸೂರಿಗೆ ಬಂದಾಗೆಲ್ಲ, ಮೈಸೂರಿಗೆ ರಂಗಾಯಣಕ್ಕಾಗಲಿ ಅಥವಾ ಇನ್ಯಾವುದೇ ಕಾರಣಕ್ಕೆ ನಾನು ಮೈಸೂರಿಗೆ ಬಂದರೆ ನಾನು ತಕ್ಷಣ ಅಶ್ವತ್ಗೆ ಎಲ್ಲ ಗೆಳೆಯರಿಗೆ ಫೋನ್ ಮಾಡಿದಾಗ ಅಶ್ವತ್ಗೆ ಫೋನ್ ಮಾಡ್ತೀನಿ. ಅಶ್ವಥ್ ನಾನು ಬಂದಿದ್ದೀನಿ ರೀ, ನಾನೊಂದು ವಾರ ಇಲ್ಲಿ ಮೈಸೂರಲ್ಲಿ ಇರ್ತೀನಿ ಅಂತ ಹೇಳಿದರೆ, ಸರ್ ನೀವು ಯಾವತ್ತು ಸಿಗ್ತೀರಿ ಅಂತೆಲ್ಲ ಕೇಳ್ತಿದ್ರು. ಅಡುಗೆ ಬಹಳ ಚೆನ್ನಾಗಿ ಮಾಡ್ತಾರೆ, ನಿಜವಾಗಿ ಆಶ್ಚರ್ಯ ಪಡ್ತೀರಿ. ನಿಮ್ಗೆ ಯಾರಿಗೂ ಗೊತ್ತಿಲ್ಲದಿದ್ದರೆ ಅಶ್ವಥ್ ಒಳ್ಳೆ ಅಡುಗೆ ಮನುಷ್ಯನೂ ಕೂಡ. ನನಗೆ ಒಂದು ಊಟನಾದ್ರು ಹಾಕ್ತೆ ಬಿಡೋದಿಲ್ಲ. ಅವ್ರ ಮನೆಯಿಂದ ಅಡುಗೆ ಮಾಡಿಕೊಂಡು ಕಾರಲ್ಲಿ ಇಟ್ಕೊಂಡು ತಂದು ನನಗೆ ಚೆನ್ನಾಗಿ ಬಡಿಸಿ ಊಟ ಮಾಡಿ ಅಂಥೇಳಿ ಊಟ ಮಾಡಿಸಿ, ನನಗೆ ಬೋಳ್ತಲೆ ಒಂದು ಸ್ವಾಮೀಜಿ ಪಾತ್ರ ಮಾಡೋರಿಗೆ ತಲೆ ಬೋಳಿಸಿದ್ದಾಗೆ ಮೇಕಪ್ ಮಾಡಬೇಕಾಗಿತ್ತು. ಅಶ್ವಥ್ ಮಾಡಿ ನಾನು ನೋಡ್ತೀನಿ ಅಂತ, ನೀನು ಹೆಂಗೆ ಮಾಡ್ತೀನಿ ನೋಡಿ ಅಂತ ನನಗೆ ದಿವಸ ಮಾಡಿದ್ರು ಅವರು. ರಂಗಾಯಣಕ್ಕೆ ನನ್ನ ಕೆಲಸ ಮಾಡಿದಾಗೆಲ್ಲ ಅಶ್ವಥ್ ನನ್ನ ಜೊತೆಗೆ ನನ್ನ ಹಿಂದೆ ಇದ್ದೇ ಇರ್ತಿದ್ರು. ಇವರೆಲ್ಲ ನಮ್ಮ ತಂದೆಯವರು ಸ್ಥಾಪಿಸಿದಂತಹ ಶ್ರೀ ರೇಣುಕಾ ಕಲಾನಿಕೇತನದ ಕಲಾವಿದರು. ನಮ್ಮ ಕುಟುಂಬದಲ್ಲಿ ಯಾರೇ ಕಲಾವಿದರಾಗಿದ್ರೂ ಕೂಡ ರೇಣುಕಾ ಕಲಾನಿಕೇತನದ ಮುಖಾಂತರ ಬಂದಂತಹ ವ್ಯಕ್ತಿಗಳು ಅಂದರೆ ತಪ್ಪಾಗೋದಿಲ್ಲ. ಈಗ ನಾನು ಕದಂಬ ಕಲಾಪೀಠ ಸ್ಥಾಪಿಸಿರುವುದು ಕೂಡ
ಆ ಒಂದು ಹಿನ್ನೆಲೆಯಿಂದ ಬಂದಿದ್ದು. ಆದ್ರೆ ಈಗ ನಮ್ಮ ತಂದೆಯವರು ಇಲ್ಲ, ಆದರೂ ಕೂಡ ಅವರ ಒಂದು ನೆನಪಿನೋತ್ಸವ ಮತ್ತು ಇವರ 75ನೇ ಜನ್ಮ ದಿನೋತ್ಸವ ಅಂತ ಈ ಕಾರ್ಯಕ್ರಮನ ಹಮ್ಮಿಕೊಂಡು ನಾನು ಮಾಡ್ತಾ ಇದ್ದೀನಿ. ಇದಕ್ಕೆ ಎಲ್ಲರ ಒಂದು ಸಹಕಾರ ಇದನ್ನೆಲ್ಲ ನೋಡಿ ಅವ್ರಿಗೆ ಇನ್ನೂ ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಡಲಿ ಅಂತ ಕೇಳ್ಕೊಂಡು ಅವರ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ. ಅಶ್ವತ್ಥ ಅವನು ತುಂಬ ಅದ್ಭುತವಾದ ನಟ ಹೌದು, ಆದರೆ ಅದಕ್ಕಿಂತ ಮಿಗಿಲಾಗಿ ಅವನು ನಮ್ಮ ನಾಡಿನ ಶ್ರೇಷ್ಠ ಪ್ರಸಾದನಕಾರರಲ್ಲಿ ಒಬ್ಬ, ವಸ್ತ್ರಾಲಂಕಾರ, ಈ ಎಲ್ಲದರಲ್ಲೂ ಒಬ್ಬ ನಟ, ನಿರ್ದೇಶಕ, ರಂಗಪರಿಕರ ತಜ್ಞ, ಪ್ರಸಾದನ ತಜ್ಞ, ರಂಗಸಜ್ಜಿಕೆ, ಹೀಗೆ ಅವನು ಕೈಯಾಡಿಸದೇ ಇರೋ ಕ್ಷೇತ್ರ ಇಲ್ಲ. ಮತ್ತು ಬರೀ ಕೈಯಾಡಿಸೋದಲ್ಲ, ಅವನು ಬಹಳ ತಜ್ಞ. ಅವನ ಬಗ್ಗೆ ಏನು ಹೇಳೋಣ, ಅವನನ್ನು ಸವ್ಯ ಸಾಚಿ ಅಂತ ಕರಿಬೋದಪ್ಪ, ರಂಗಭೂಮಿಯ ಸವ್ಯ ಸಾಚಿ. ನಾಗಚಂದ್ರ, ಹೊರೆಯಲ ದೊರೆಸ್ವಾಮಿ, ಎಚ್.ಎಸ್. ಉಮೇಶ್, ಮಂಡ್ಯ ರಮೇಶ್, ನಾಗೇಂದ್ರ ಶಾ ಮೊದಲಾದ ನಿರ್ದೇಶಕರ ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. ಸುಮಾರು 1970ರ ಸಮಯ ಇರಬಹುದು. ಶೇಷಾಚಾರ್ ಆಗಿನ ಕಾಲದ ವೃತ್ತಿ ಕಂಪನಿಯ ಮಾಲೀಕರು ಮತ್ತು ಪ್ರಸಿದ್ಧ ನಟರು. ಬೆಂಗಳೂರಿನಲ್ಲಿ ಯಚ್ಚಮ ನಾಯಕ ನಾಟಕದ ಪ್ರದರ್ಶನ ಏರ್ಪಾಡಾಗಿತ್ತು. ಶೇಷಾಚಾರ್ ಚಾಂದ್ ಖಾನ್ ಪಾತ್ರದಲ್ಲಿ, ಅಶ್ವಥ್ ಅವರ ಹಿರಿಯಣ್ಣ ಸಿದ್ದಪ್ಪಾಜಿ ಯಚ್ಚಮ ನಾಯಕನ ಪಾತ್ರದಲ್ಲಿ. ಪ್ರದರ್ಶನದ ದಿನ ಹತ್ತಿರ ಬಂದಿತು. ಬಾದ್ಶಾಹನ ಪಾತ್ರಧಾರಿ ಎಲ್ಲೋ ಮಾಯವಾಗಿ ಹೋಗಿದ್ದ. ಶೇಷಾಚಾರ್ ಅವರು ಏನು ಮಾಡುವುದೆಂದು ತಲೆ ಮೇಲೆ ಕೈಯಿಟ್ಟು ಚಿಂತಾಕ್ರಾಂತರಾದರು. ಅಶ್ವಥ್ ಕದಂಬ ಅವರು ನಾನು ಪಾತ್ರ ಮಾಡುತ್ತೇನೆ ಎಂದು ಆಚಾರ್ಯರಿಗೆ ಅಭಯವಿತ್ತರು. ಬಾದ್ಶಾಹನ ಪಾತ್ರ ಮಾಡಿ ಪ್ರೇಕ್ಷಕರಿಂದ ಮೆಚ್ಚುಗೆ ಗಳಿಸಿದರು. ಆಚಾರ್ಯರು ಅವರ ಬೆನ್ನು ತಟ್ಟಿದರು. ಈ ಘಟನೆ ಅಶ್ವಥ್ ಅವರ ಅಭಿನಯ ಚಾತುರ್ಯಕ್ಕೆ ಸಾಕ್ಷಿಯಾಯಿತು. ಅಶ್ವಥ್ ಅವರ ಆಸಕ್ತಿ ಕೇವಲ ನಟನೆ ಮಾತ್ರವಾಗಿರಲಿಲ್ಲ, ವರ್ಣಾಲಂಕಾರದತ್ತ ಆಕರ್ಷಿತರಾದರು. ಆಗಿನ ಕಾಲದಲ್ಲಿ ಸಿನಿಮಾ ನಾಟಕಗಳಿಗೆ ವರ್ಣಾಲಂಕಾರ ಮಾಡುವಲ್ಲಿ ಹೆಸರಾಗಿದ್ದ ಶಿವರಾಜ್ ಮತ್ತು ಸೋಮ ಅವರ ಶಿಷ್ಯನಾಗಿ ಅವರಿಂದ ಪ್ರಸಾದನವನ್ನ ಕರಗತ ಮಾಡಿಕೊಂಡರು. ಆಗ ಈಗಿನ ಹಾಗೆ ಬೇಕಾದ ಶೇಡ್ನ ಪ್ಯಾನ್ಕೇಕ್ಗಳು ಸಿಕ್ಕುತ್ತಿರಲಿಲ್ಲ. ಪ್ರಸಾದನಕಾರರೇ ಸಿದ್ಧ ಮಾಡಿಕೊಳ್ಳಬೇಕಾಗಿತ್ತು. ಅಶ್ವಥ್ ಅದರಲ್ಲೂ ನಿಷ್ಣಾತರಾದರು. 2020ರಲ್ಲಿ ಅಶ್ವಥ್ ಕದಂಬ ಅವರು 2 ತಂಡಗಳಿಗೆ ಪ್ರಸಾದನ ಕಾರ್ಯಾಗಾರವನ್ನು ನಡೆಸಿ ಶಿಷ್ಯ ಪಡೆಯನ್ನ ಕಟ್ಟಿದರು. ಮಂಡ್ಯ ರಮೇಶರ ನಟನ, ದೀಪಕ್ ರವರ ಸಂಚಲನ ತಂಡಗಳಲ್ಲಿ ಪ್ರಸಾದನ ತರಬೇತಿ ಶಿಬಿರ ನಡೆಸಿದ್ದಾರೆ. ನಾನು ನಿರ್ದೇಶಿಸಿದಾಗ ಅದರಲ್ಲಿ ಕೃಷ್ಣದೇವರಾಯನ ಪಾತ್ರವನ್ನು ಇವರು ವಹಿಸಿದ್ರು. ಕೃಷ್ಣದೇವರಾಯ ನಾಟಕದಲ್ಲಿ ಅಭಿನಯಿಸುವ ಸಂದರ್ಭದಲ್ಲಿ ಅವರು ತಮ್ಮ ಈ ಅನುಭವವನ್ನು ಹವ್ಯಾಸಿ ರಂಗಭೂಮಿಯ ನಟನೆಗೆ ಬೇಕಾದಂತೆ ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯ ಆದದ್ದು ಅಚ್ಚರಿಯ ಸಂಗತಿಯಾಗಿ ನನಗೆ ಕಾಣಿಸ್ತು. ಅವರೊಬ್ಬರು ಒಳ್ಳೆ ಪ್ರಸಾದನ ಕಲಾವಿದರು. ಅನೇಕ ನಾಟಕಗಳಿಗೆ ಮೇಕಪ್ ಮಾಡಿದ್ದಾರೆ. ಮೇಕಪ್ ಮಾಡುವಾಗ ವೃತ್ತಿನಿರತ ಮೇಕಪ್ ಕಲಾವಿದರ ಮೇಕಪ್ಗೂ ಅಶ್ವಥ್ ಅವರು ಮಾಡ್ತಿರುವ ಮೇಕಪ್ಪಿಗೂ ಇರುವ ವ್ಯತ್ಯಾಸವನ್ನು ಕೂಡ ನಾವು ಕಾಣ್ಬೋದು ಅಂಥದ್ದು. ಇತ್ತೀಚೆಗೆ ತಿಪ್ಪಣ್ಣನವರ ಜೊತೆಯಲ್ಲಿ ಅವರು ಮೂಡಲಪಾಯವನ್ನು ಮತ್ತೆ ಪುನರುಜ್ಜೀವನಗೊಳಿಸುವುದರಲ್ಲಿ ಇವರ ಪಾತ್ರ ಬಹಳ ದೊಡ್ಡದಾಗಿ ಕಾಣಿಸುತ್ತೆ. ಅನೇಕರು ಅದನ್ನು ಗುರುತಿಸ್ಕೊಳ್ಳದೆ ಹೋಗ್ತಾರೆ. ಯಾಕೆಂದರೆ ಇವರು ಅದೇ ಸಂದರ್ಭದಲ್ಲಿ ತಿಪ್ಪಣ್ಣನವರ ನಿರ್ದೇಶನದ ಪ್ರಯೋಗದಲ್ಲೂ ನಟರಾಗಿಯೂ ಕೂಡ ಕಾಣಿಸ್ಕೊತಾ ಇದ್ದಾರೆ. ಅಲ್ಲಿ ಕೂಡ ಈ ವಯಸ್ಸಿನಲ್ಲೂ ಕುಣಿಯುವ ದೇಹದಾಢ್ಯವನ್ನು ಉಳಿಸ್ಕೊಂಡು ಇರೋದಿದೆಯಲ್ಲ, ಇದು ಆಶ್ಚರ್ಯದ. ಇದರಿಂದಾಗಿ ರಂಗಭೂಮಿಗೆ ಸಂಬಂಧಿಸಿದ ಎಲ್ಲ ಆಯಾಮಗಳಲ್ಲಿ ತೊಡಗಿಸ್ಕೊಂಡು ಸಾಧಿಸಿದ್ದಾರೆ. ಇವರಿಗೆ ಒಂದು ತುಂಬು ಜೀವನದ ಘಟ್ಟದ ಕಾರ್ಯಕ್ರಮ ನಡೀತಾ ಇರೋದು ತುಂಬ ಹೆಮ್ಮೆಯ ಸಂಗತಿ. ಅಶ್ವತ್ಥ ಕದಂಬ ಮೈಸೂರಿನ ನಿರಂತರವಾದಂಥ ರಂಗಚಟುವಟಿಕೆಗಳಿಗೆ ಒಂದು ಅದಮ್ಯ ಚೇತನ.
ಕದಂಬ ಕಂಡ್ರೆ ಎಲ್ಲರಿಗೂ ಅವರ ಕೆಲಸದಷ್ಟೇ ಪ್ರೀತಿ ಅವರ ವ್ಯಕ್ತಿತ್ವದ ಮೇಲೆ. ಯಾಕೆ ಅಂದರೆ ಆ ಥರದ್ದೊಂದು ಸಂಪೂರ್ಣವಾಗಿ ಪೂರ್ಣ ಪ್ರಮಾಣದಲ್ಲಿ ಎಲ್ಲವನ್ನು ದಕ್ಕಿಸಿಕೊಂಡಂತಹ, ಅಂದರೆ ಒಬ್ಬ ಮನುಷ್ಯನಿಗೆ ತನ್ನ ಕಲೆ, ತನ್ನ ಬದುಕು, ತನ್ನ ವ್ಯಕ್ತಿತ್ವ, ತನ್ನ ಕುಟುಂಬ ಎಲ್ಲವನ್ನು ಒಟ್ಟಾಗಿ ತೂಗಿಸ್ಕೊಂಡು ಹೋಗೋದಿದೆಯಲ್ಲ, ಆ ಥರದೊಂದು ದಕ್ಕೋದು ಬಹಳ ಕಷ್ಟ. ಇದು ಕೆಲವು ಜನ ಸಾಧಕರಿಗೆ ಮಾತ್ರ ಸಾಧ್ಯ ಅಂತ ಅನಿಸುತ್ತೆ. ಹಾಗೆ ಸಾಧ್ಯವಾದಂಥ ಒಂದು ಅಪರೂಪದಂಥ ನಿಜವಾದ, ರಾಜ್ಕುಮಾರ್ ಬಳಸ್ತಾರೆ ಈ ಪದನ ಕಮಲ್ ಹಾಸನ್ಗೆ, ಒಂದು ಅಪರೂಪದ ಜನ್ಮ ಅಂತ. ಅಪರೂಪದ ಜನ್ಮ. ಅಶ್ವತ್ಥ ಕದಂಬ ಅವ್ರ ಅಣ್ಣ ರಾಜಶೇಖರ್ ಕದಂಬ ಆಗಲಿ ಅಥವಾ ವಿದ್ಯಾಸಾಗರ್ ಕದಂಬ ಆಗಲಿ ಮತ್ತು ಅವ್ರ ಇಡೀ ಕುಟುಂಬ, ಫ್ಯಾಮಿಲಿ ಏನೇನಿದೆ ಅದು ಮುಂಚಿನಿಂದ ಕಲಾವಿದತನಕ್ಕೆ, ಕಲೆಗೆ ಸ್ವಲ್ಪ ಪ್ರಖ್ಯಾತವಾದದ್ದೇ. ನಿಧಾನವಾಗಿ ಕಟ್ಕೊಂಡ್ಬರ್ತಾಯಿದ್ರು. ಒಂದು 50 ವರ್ಷಗಳ ಹಿಂದೆಯೇ ಕದಂಬ ರಂಗವೇದಿಕೆ ಕಟ್ಕೊಂಡು ಹಗಲು ರಾತ್ರಿ ಅವರ ಅಣ್ಣನ ಜೊತೆ ಸೇರಿಕೊಂಡು ಅದು ಪ್ರವರ್ಧಮಾನಕ್ಕೆ ಬರೋಕ್ಕೆ ಇವತ್ತು ಜನಕ್ಕೆ ಗೊತ್ತಾಗೋಕ್ಕೆ ಈತ ಕೂಡ ಒಬ್ಬ ಪ್ರಮುಖವಾದ ಕಾರಣ. ಅನೇಕ ಕೆಲಸಗಳೇ ನೋಡಿ, ಆತ ನಟ, ನಿರ್ದೇಶಕ, ನಾಟಕ ರಚನೆಯೂ ಅಲ್ಲಿ ಕೈ ಹಾಕ್ಕೊಂಡಿದ್ದಾರೆ. ಆಮೇಲೆ ಸಂಘಟಕ, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚು ಭಾಳ ಅತ್ಯುತ್ತಮವಾದ್ದು ಆತ ಒಬ್ಬ ಅದ್ಭುತವಾದಂಥ ಪ್ರಸಾದನಕಾರ. ಎಷ್ಟು ಒಳ್ಳೆಯ ಮುಖವರ್ಣಿಕೆಗಾರ ಆತ ಅಂತಂದರೆ, ಎಂಥ ಒಂದು ಸಬ್ಜೆಕ್ಟನ್ನು ಅದು ಆಧುನಿಕವಾಗಲಿ, ಪುರಾಣವಾಗಲಿ, ಇತಿಹಾಸವಾಗಲಿ, ನೀವು ಯಾವ ಜಾನಪದವಾಗಲಿ, ನೀವು ಯಾವುದಾದ್ರು ಒಂದು ವಸ್ತುವನ್ನು ಕೊಟ್ಟು ಇದರ ಸಂಕೀರ್ಣತೆಯನ್ನು ಬಿಡಿಸಿ ಈ ಪಾತ್ರಕ್ಕೆ ಹಿಂಗಿದೆ, ನಮ್ಗೆ ಈ ಥರದೊಂದು ಮೇಕಪ್ ಮಾಡಿಕೊಟ್ರೆ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ಕ್ಷಣ ಮಾತಲ್ಲಿ ಯೋಚನೆ ಮಾಡ್ತಾರೆ, ಚಿಂತನೆ ಮಾಡ್ತಾರೆ, ಅದ್ರ ಬಗ್ಗೆ ಒಂಚೂರು ಅಧ್ಯಯನ ಮಾಡ್ತಾರೆ. ಅಧ್ಯಯನಶೀಲಯುಕ್ತ ಪ್ರಸಾದನಕಾರ ಅಂದರೆ ಸ್ಟಡಿ ಮಾಡದೆ ಆತ ಯಾವ ಕೆಲಸ ಮಾಡೋದೇ ಇಲ್ಲ. ಈ ಥರದೊಂದು ಮೇಕಪ್ನ ನಿರಂತರವಾಗಿ ಮಾಡ್ಕೊಂಬಂದೆ ಅವರು. ಇದು ದುತ್ತಂತ. ಇದಕ್ಕೆ ನಿಜವಾದ ಕಾರಣ ಏನು ಅಂದರೆ ಬರೀ ಅದು ಮೇಕಪ್ ಮಾತ್ರ ಅಂತಲ್ಲ, ಆತ ನಿಜವಾಗ್ಲೂ ಮೂಲಭೂತವಾಗಿ ಒಬ್ಬ ಕರಕುಶಲಕಾರ. ಅಂದರೆ ನೀವು ಒಂದು ಅಡಿಕೆ ತುಂಡು ಅವ್ರು ಕೊಟ್ಬಿಟ್ರೆ ಆ ಅಡಿಕೆ ತುಂಡಲ್ಲಿ ಅದ್ಭುತವಾದ ಒಂದು ಗಣಪತಿಯನ್ನು ರೂಪಿಸಬಲ್ಲಂತ, ಮತ್ತು ಅದಕ್ಕೆ ಬೇಕಾದಂಥ ಸೂಕ್ಷ್ಮತೆಗಳನ್ನ, ಸಣ್ಣ ಸಣ್ಣ ಸೊಂಡ್ಲು, ಕೈ ಎಷ್ಟೇ ಕೈ ಓಡ್ತಾ ಇಲ್ಲ ಅಂತಂದರೂ ಆ ಕೈಯಿನಲ್ಲಿ ಭಾಳ ಸೂಕ್ಷ್ಮ ಇದಕ್ಕೆ ಕಣ್ಣು, ಸೊಂಡ್ಲು ಎಲ್ಲ ಮಾಡಿ ಅದಕ್ಕೊಂದು ಹಣ್ಣಿಟ್ಟು, ಅದಕ್ಕೊಂದು ಎಲೆ ಇಟ್ಟು, ಅದಕ್ಕೊಂದು ಹಾವು ಮಾಡಿ, ಅದನ್ನು ಸುಂದರ ಮಾಡಿ ಆ ಅಡಿಕೆ ಗಣಪತಿಯನ್ನು ಮಾಡಿ ಇಡೀ ಜಗತ್ತಿಗೆ ಕೊಟ್ಟು, ವಾಹ್ ಏನಿದು ಇಷ್ಟು ಚಂದ ಕೆಲಸ ಮಾಡಿಬಿಟ್ರಿ ಇವರು ಅಂತ ಅನ್ಸುತ್ತೆ. ಬರೀ ಅದೊಂದೇ ಅಲ್ಲ, ನೀವು ಅವ್ರ ಕೈಗೆ ಒಂದು ರೊಟ್ಟಿನ ತುಂಬಿಕೊಡಿ, ಭಾಳ ಅದ್ಭುತವಾದ ಒಂದು ಕಿರೀಟ ಮಾಡಿಕೊಡ್ತಾರೆ. ನೀವು ಮನೇಲಿ ಯಾವುದೋ ಒಂದು ಕಿತ್ತೋಗಿರೋದು ಎಂಥದೋ ಯಾವುದು ಕೆಲಸಕ್ಕೆ ಬರೋ ಒಂದು ಬರ್ಕೆ ಕೊಡಿ, ಅದರೊಂದು ಚಾಮರ ಮಾಡಿಕೊಡ್ತಾರೆ. ಹಾಗೆ ಮನೆಗೆ ಬಂದಾಗ ನಮ್ಮ ಮನೇಲಿ ಒಂದು ಕಲಾ ಕಾಣಿಕೆ ಕಾಣಿಸ್ತು ಅವ್ರಿಗೆ. ಅದು ನೋಡಿದ ತಕ್ಷಣ ಯಾವುದೋ ಹಗ್ಗದಿಂದ ಮಾಡಿದ್ದು, ಅದು ಅಡಿಕೆ ಹಾಳೆಯಲ್ಲಿ ಮಾಡಿದ್ದು, ಇನ್ಯಾರು ಅದನ್ನು ನೋಡಿಕೊಂಡು ಚೆನ್ನಾಗಿದೆ ಅಂತೋ ಅಥವಾ ಇನ್ನೊಂದು ಚೆನ್ನಾಗಿಲ್ಲ ಅಂತಲೋ ಇನ್ನೊಂದು ಜನ ಹೊಟ್ಟೆ ಕಿಚ್ಪಟ್ಕೊಂಡು ಸುಮ್ಮನೆ ಓಡ್ಬೋಯ್ತು. ಇವರು ಅದು ಹೆಂಗೆ ಎಲ್ಲ ಆ್ಯಂಗಲ್ದು ಒಂದೊಂದು ಫೋಟೋ ತೊಗೊಂಡು ಅದನ್ನು ತಾನು ಇನ್ನೆಲ್ಲಿ ಚೆನ್ನಾಗಿ ಮಾಡ್ಬೋದು, ಇದನ್ನು ಹೆಂಗೆ ಬಳಸ್ಬೋದು ಅಂತ ಯೋಚನೆ ಮಾಡಿದ್ರಲ್ಲ, ಅದು ಒಬ್ಬ ಚಿಂತನಶೀಲಯುಕ್ತದಂಥ ಒಬ್ಬ ಪ್ರಸಾದನಕಾರನಿಗೆ ಮಾತ್ರ ಸಾಧ್ಯ. ಅಂದರೆ ತನ್ನ ಒಳಗೆ ಸದಾ ಕಲೆಯ ಅಂಶವನ್ನು ಜಾಗೃತವಾಗಿ ಇಟ್ಕೊಂಡೇ ಇಡೀ ಜೀವನ ಸಾಗಿಸೋದಿದೆಯಲ್ಲ, ಇದು ಕೆಲವ್ರಿಗೆ ಮಾತ್ರ ಸಾಧ್ಯ. ನೋಡ್ರಿ, ದೊಡ್ಡ ಹೆಸರು ಸಿಗೋದು, ಯಶಸ್ಸು ಸಿಗೋದು, ಪ್ರಶಸ್ತಿ ಸಿಗೋದು ಯಾವುದು ಮುಖ್ಯ ಆಗಲ್ಲ. ತನ್ನೊಳಗೆ ಕಲೆಯನ್ನು ಸದಾ ಪೋಷಿಸ್ಕೊಳ್ಳೋದಿಲ್ಲ. ತನಗೆ ತಾನು ನಾನು ಏನಾದ್ರು ಮಾಡ್ತಾನೆ ಇರಬೇಕು, ಕಲೆ ಬಗ್ಗೆ ಯೋಚನೆ ಮಾಡಬೇಕು, ಅಲ್ಲೊಂದು ಕಿರೀಟ ಮಾಡ್ಬೋದು, ಇಲ್ಲೊಂದು ಯಾವ್ದಾದ್ರು ಒಂದು ಗ್ರೂಪ್ಗೆ ಹೋಗಿ ಒಂದು ನಾಟಕ ಮಾಡಿಸ್ಬೇಕು, ಇನ್ಯಾರ ಜೊತೆ ನಾವು ಸೇರ್ಕೊಂಡು ಚರ್ಚೆ ಮಾಡಬೇಕು. ಸಮಾಜಮುಖಿಯಾಗಿ ತನ್ನ ಕಲೆಯ ಮಾಧ್ಯಮದ ಮೂಲಕ ಬದುಕುವ ಕಲೆಯನ್ನು ಈತ ತುಂಬ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಇದು ಕೆಲವರಿಗೆ ಮಾತ್ರ ದಕ್ಕುವಂಥ ವಿಷಯ. ಅದಕ್ಕೆ ನನಗೆ ಬಹಳ ದೊಡ್ಡ ಸಂತೋಷ. ಕಳೆದ 3 ದಶಕಗಳಿಂದ ನಟನ ಶುಭವಾಗಿ ಆಲ್ಮೋಸ್ಟ್ 23-24 ವರ್ಷ ಆಗ್ತಾಯಿದೆ. 23-24 ವರ್ಷ. ಅದಕ್ಕೆ ಮುಂಚೆ ಒಂದು 4-5 ವರ್ಷ ನಾನು ಅವ್ರನ್ನ ಬೇರೆ ಬೇರೆ ತಂಡದಲ್ಲಿ ನೋಡಿದ್ದೆ. ಹೆಚ್ಚು ಪರಿಚಯ ಆಗಿದ್ದು ನಮ್ಮಲ್ಲಿಗೆ ಬಂದು ನಾಟಕ ಮಾಡೋಕ್ಕೆ ಶುರು ಮಾಡಿದ್ರಲ್ಲ, ನನಗೆ ಆರಂಭದಲ್ಲಿ ನನಗೆ ಗೈಡ್ ಮಾಡೋರು ಬೇಕಾಗಿತ್ತು. ನನಗೆ ಬರೀ ಅವರು ವಯಸ್ಸಿನ ಮಾತ್ರ ಹಿರಿಯರಲ್ಲ, ಹೌದು, ಅವ್ರಿಗೆ ಇದು ದೊಡ್ಡ ಸಂಭ್ರಮ. 75 ವರ್ಷ ತುಂಬಿದೆ, ಈಗಾಗಲೇ 77 ವರ್ಷಕ್ಕೆ ಹೋದರು. 75ನೇ ವರ್ಷದ ಉತ್ಸವನ ಭಾಳ ಸಂತೋಷದಿಂದ ಮಾಡಬೇಕು ಅಂತ ಅನೇಕ ಜನ ಅಂದ್ಕೊಂಡಿದ್ದಾರೆ. ಆದರೆ ಇವೆಲ್ಲದರ ನಡುವೆ ಕೂಡ ಅವರು ತನ್ನ ವಯಸ್ಸು, ತನ್ನ ವೃತ್ತಿ, ತನ್ನ ಅನುಭವ ಇದನ್ನೆಲ್ಲ ಮೀರಿ ಇವತ್ತಿಗೂ ಒಬ್ಬ ಶುದ್ಧ ಮನುಷ್ಯನಾಗಿ ಅಪ್ಪಟ ಮಾನವ ಹೃದಯವಂತನಾಗಿ ಬದುಕ್ತಾ ಇದ್ದಾರೆ. ಅದು ನನಗೆ ಭಾಳ ಸಂತೋಷ ಆಗಿದ್ದು. ಎಲ್ಲರೂ ಕಷ್ಟ ಅಂತಾರೆ, ನೋವು ಅಂತಾರೆ, ಆದರೆ ಜೀವಮಾನಿಡೀ ಮಗನ ಕಳ್ಕೊಂಡ್ರು, ವಯಸ್ಸಿಗೆ ಬಂದು ಮಗನ ಕಳ್ಕೊಂಡ್ರು, ತುಂಬ ಚೆನ್ನಾಗಿ ಆರಾಮಾಗಿ ಹೋಗ್ತಾ ಇದ್ದ ಮಗಳಿಗೆ ಅನಾರೋಗ್ಯ ಮಗಳನ್ನ ಕಳ್ಕೊಂಡ್ರು, ಅಳಿಯನ್ನ ಕಳ್ಕೊಂಡ್ರು. ಎಷ್ಟು ಸಾವುಗಳು ಮನೆಯಲ್ಲಿ, ಇಷ್ಟು ತಾಪತ್ರಯ, ನೋವು, ಸಂಕಷ್ಟಗಳು ಎಲ್ಲ ಇಟ್ಕೊಂಡು ಮತ್ತೆ ಆಮೇಲೆ ಸದಾ ಚೇತೋಹಾರಿಯಾಗಿ ಬದುಕ್ತಾ ಇದ್ದಂಥ ಶ್ರೀಮತಿ ಅವ್ರ ತಾಯಿ, ಅವ್ರ ಹೆಂಡತಿಗೆ ಕಾಲು ಬಲ ಹೊಟ್ಟೋಯ್ತು, ಶಕ್ತಿ. ಇವರು ಅವ್ರಿಗೆ ಅಡುಗೆಯನ್ನು ಮಾಡ್ತಾ ಅತ್ಯಂತ ಜತನದಿಂದ ತನ್ನ ಪತ್ನಿಯನ್ನು, ತನ್ನ ಮೊಮ್ಮಕ್ಕಳನ್ನು, ಅವರ ವಿದ್ಯಾಭ್ಯಾಸವನ್ನು ಎಲ್ಲವನ್ನೂ ಕಾಪಾಡಿಕೊಂಡು ಮತ್ತೆ ನಾನು ನಾಟಕದಲ್ಲಿ ಆ್ಯಕ್ಟ್ ಮಾಡ್ತೀನಿ, ಮತ್ತೆ ನಾನು ತಿಪ್ಪಣ್ಣವ್ರ ಜೊತೆ ನಾಟಕ ನೋಡೋಕೆ ಹೋಗ್ತೀನಿ, ಮತ್ತೆ ಇನ್ನೊಬ್ಬರ ಜೊತೆ ತಮಾಷೆಯಾಗಿ ಬದುಕ್ತೀನಿ ಅನ್ನೋ ಗುಣ ಇದೆಯಲ್ಲ, ಅದು ಅತ್ಯಂತ ಮುಖ್ಯವಾದದ್ದು. ಮನುಷ್ಯನಿಗೆ ಇವತ್ತು ಬೇಕಾದಂಥ ಆ ಜೀವಾಕಾಂಕ್ಷೆ ಇದೆಯಲ್ಲ, ನಾನು ಮತ್ತೊಬ್ಬರ ಜೊತೆ ಓಡಾಡಬೇಕು, ಸಂತೋಷವಾಗಿರಬೇಕು ಅಂತ, ಆ ಗುಣವನ್ನು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರುವಂಥ ಮನುಷ್ಯ. ನನಗೆ ಅಶ್ವತ್ಥ ಕದಂಬ ಖುಷಿಯಾಗೋದೇ ಅತ್ಯಂತ ಪರಮ ಜೀವನೋತ್ಸಾಹಿ ಅಂತ. ಆತ ತುಂಬ ಖುಷಿಯಾಗೋದೇ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಯೋಚನೆ ಮಾಡ್ತಾರೆ ಅಂತ. ಆಮೇಲೆ ಕನಸಿನಲ್ಲಿ ಕೂಡ ಕೆಟ್ಟದನ್ನು ಯಾರಿಗೂ ಬಯಸೋದಿಲ್ಲ.
ನಾನು ಈ 22 ವರ್ಷಗಳಿಂದ 23 ವರ್ಷಗಳಿಂದ ಅವ್ರನ್ನ ನೋಡ್ಕೊಂಡ್ಬರ್ತಾನೆ. ಆಲ್ಮೋಸ್ಟ್ ಕಾಲು ದಶಕ ಅಂತ ಅನ್ಸುತ್ತೆ. ಈ ಕಾಲು ದಶಕದಲ್ಲಿ ನನ್ನ ಅವರ ಸಂಬಂಧದಲ್ಲಿ ಸಣ್ಣ ಪುಟ್ಟ ಬಿರುಗುಗಳು ಜಗಳಗಳು ಯಾವತ್ತೂ ಆಗ್ಬೋದಾಗಿತ್ತು. ಇಲ್ಲ, ಅನೇಕ ಬಾರಿ ಅವರ ಒತ್ತಡದ ಕಾರಣಕ್ಕಾಗಿ ಎಲ್ಲೋ ದೂರ ಇದ್ದರು, ಎಲ್ಲೋ ಹೋದರು ಬಂದರು, ಮನೆಯ ಸಂಕಷ್ಟಗಳು ತಾಪತ್ರೆಗಳು, ನಾನು ನಟನ ಕಟ್ಟೋದ್ರಲ್ಲಿ ಬುಡುಗೋಗ್ಬಿಟ್ಟಿದ್ದೆ, ಕರಗೋಗ್ಬಿಟ್ಟಿದ್ದೆ. ಇದ್ರ ನಡುವೆ ಬೇಕಾದಷ್ಟು ಮತ್ತೆ ಅವರು ನೋಡಲಾರದ ಸ್ಥಿತಿ ಬಂದ್ಬಿಡ್ಬೋಯಿತ್ತು. ಆದರೆ ಇವತ್ತು ನಮ್ಮ ಮನೆಗೆ ಬರ್ತಾರೆ, ನಾನು ಅವ್ರ ಮನೆಗೆ ಹೋಗ್ತೀವಿ. ಅನೇಕ ಸುಂದರವಾದ ಸಂಜೆಗಳನ್ನು, ಮಧ್ಯಾಹ್ನಗಳನ್ನು ನಾವು ಕಳಿತೀವಿ. ಪ್ರೀತಿಯಿಂದ, ಸಂತೋಷದಿಂದ, ಆಹಾ ಓಹೋ ಅಂತ ಮಾತಾಡಿಕೊಂಡು ಖುಷಿಯಿಂದ ಕಳಿತೀವಿ. ಇದು ಸಾಧ್ಯ ಆಗಿದ್ದರೆ ಅವರು ಒಳಗಿರುವಂಥ ಜೀವನ್ಮುಖಿಯಾದ ಮನುಷ್ಯನಿಂದ. ನಂಗೆ ಅದಕ್ಕಾಗಿ ನೋಡಿ, ಅವ್ರಿಗೆ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಮತ್ತು ಅವ್ರಿಗೆ ಅನೇಕ ಕಡೆ ಸನ್ಮಾನಗಳಾಗಿದೆ. ಆಮೇಲೆ ತುಂಬ ಜನ ಬಹಳ ದೊಡ್ಡ ದೊಡ್ಡ ಮನುಷ್ಯರು, ರಾಜ್ಕುಮಾರ್ ಕುಟುಂಬದಿಂದ ಬಂದಂಥವ್ರು, ಅವ್ರು ತುಂಬ ಆಪ್ತರು, ಗೊತ್ತಿದೆ. ಇಡೀ ಅವರ ಜನಾಂಗದಲ್ಲೇ ಒಂಥರ ಪ್ರಮುಖವಾದ ಸಾತ್ವಿಕವಾದ ಮನುಷ್ಯ ಅವರು ಅಂತ ಅನಿಸ್ಕೊಂಡ್ಬಿಟ್ಟಿದ್ದಾರೆ. ಹೇಗೆ ರಾಜಶೇಖರ್ ಕದಂಬ ಒಬ್ಬ ಕಲಾವಿದನಾಗಿ ಹೆಂಗೆ ಹೆಸರು ಮಾಡ್ತಾರೆ, ಹಾಗೆ ಎಲ್ಲರಿಗೂ ಹೊಂದ್ಕೊಂಡು ಬದುಕೋದನ್ನು ನಾವು ಅಶ್ವಥ್ ಕದಂಬ ಅವ್ರನ್ನ ನೋಡಿ ಕಲ್ತ್ಕೋಬೇಕಪ್ಪ ಅಂತ ಅವ್ರಿಗೆ ಗೊತ್ತಿಲ್ಲದಾಗ ಅವ್ರ ಹಿಂದೆ ಮಾತಾಡ್ಕೊಳ್ಳುವಂಥ ಅನೇಕ ಜೀವಿಗಳು. ಆಮೇಲೆ ಅವ್ರಿಗೆ ಯಾರು ವಯಸ್ಸಾದವರು, ಸಣ್ಣವರು, ದೊಡ್ಡವರು, ಆ ಹುಡುಗಿ ಸರಿ ಇದ್ದಾಳೆ, ಹುಡುಗ ಸರಿ ಇಲ್ಲವೇ ಇಲ್ಲ, ಅವರು ಒಂದು ಪುಟ್ಟ ಮಗುವನ್ನು ಫ್ರೆಂಡಾಗಿ ಮಾಡ್ಕೊಳ್ಬಲ್ಲರು. ವಯಸ್ಸಿನ ಹುಡುಗರು ನೋಡಿದಾಗ ಆಕರ್ಷಕವಾಗಿ ನಿಂತ್ಕೊಂಡು ಅವ್ರ ಜೊತೆ ಮಾತಾಡಬಲ್ಲರು. ತುಂಬ ಹಣ್ಣಾದವ್ರು ಯಾರು ಅವ್ರಿಗೆ ಸಿಕ್ಕಿದ್ರೆ ಅವ್ರ ಜೊತೆ ಭಾಳ ಸಂಭ್ರಮದಿಂದ ವ್ಯವಹರಿಸಬಲ್ಲರು. ಅದಕ್ಕೆ ಅವ್ರು ತಿಪ್ಪಣ್ಣವ್ರ ಜೊತೆ ಓಡಾಡ್ತಾರೆ, ಮಂಡ್ಯ ರಮೇಶ್ ಜೊತೆ ಇರ್ತಾರೆ. ಇನ್ನೇನೋ ಪರಿಚಯ ಮಾಡಿಕೊಟ್ಟಾಗ ಅವ್ರ ಜೊತೆ ಸಂತೋಷದಿಂದ ಮಾತಾಡ್ತಾರೆ. ಸಣ್ಣ ಮಕ್ಕಳಿಗೆ ಶಿಬಿರ ಮಾಡ್ತೀವಿ, ಒಂಚೂರು ನಮಗೆ ಮೇಕಪ್ ಕ್ಲಾಸ್ ಮಾಡಿಕೊಡಿ ಸರ್, ಒಂಚೂರು ನಮಗೆ ಬೇರೆ ಬೇರೆ ಕರಕುಶಲ ವಸ್ತುಗಳನ್ನ ಮಾಡೋದು ಹೇಳ್ಕೊಡಿ ಸರ್ ಅಂದರೆ ಸಂಭ್ರಮದಿಂದ ಬರ್ತಾರೆ, ಮಾಡ್ತಾರೆ. ಅವರ ದುಡ್ಡು ಕಾಸು ಮುಖ ನೋಡಿದ್ದು ಮನುಷ್ಯ ಇಲ್ಲವೇ ಇಲ್ಲ, ಬಹಳ ಕಮ್ಮಿ. ನನಗೆ ಗೊತ್ತಿದ್ದಂಗೆ ಅವ್ರಿಗೆ ಬೇಕಾದಷ್ಟು ಸಿಗ್ಬೋದು. ಇಷ್ಟೊತ್ತಿಗೆ ಅವರು ತುಂಬ ದುಡ್ಡು ಮಾಡೇ ಬದುಕೋದು ಆಗ್ಬೋದಿತ್ತು. ಆದರೆ ಅವರು ದುಡ್ಡನ್ನು ಮೀರಿದಂಥ, ವ್ಯಾವಹಾರಿಕ ಬದುಕನ್ನು ಮೀರಿದಂಥ ಮನುಷ್ಯ ಜೀವದ ಆರ್ದ್ರತೆಯನ್ನು, ಪ್ರೀತಿಯನ್ನು, ಸಂಭ್ರಮವನ್ನು, ಸಂಕಟವನ್ನು ಎಲ್ಲವನ್ನು ಕೂಡ ಸುರಳಿತವಾಗಿ ಸಮಚಿತ್ತದಿಂದ, ಸಮತೋಲದಿಂದ ಅಭ್ಯಾಸ ಮಾಡುವ ಒಂದು ಗುಣ ಅಭ್ಯಾಸ ಆಗಿಬಿಟ್ಟಿದೆ. ಅಶ್ವಥ್ ಕದಂಬ ಎಲ್ಲರ ಮಧ್ಯೆ ಬಹಳ ಭಿನ್ನವಾಗಿ ಬದುಕೋದು ಹೇಗೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಮನೆ ಕಡೆ ಬಹಳ ಸುಖವಾದಂತಲ್ಲ, ಆದರೆ ಒಬ್ಬ ಸಂಪೂರ್ಣವಾಗಿ ನೋವಿನ ಸಂಕಷ್ಟದಲ್ಲಿದ್ದಾಗಲೂ ಒಂದು ಕುಟುಂಬಸ್ಥನಾಗಿ ಎಷ್ಟು ಪ್ರೀತಿಯಿಂದ ಇನ್ನೊಬ್ರಿಗೆ ಹಂಚ್ಬೋದು, ಎಷ್ಟು ಸಂತೋಷ ಇನ್ನೊಬ್ರಿಗೆ ಕೊಡ್ಬೋದು, ಊಟ ಯಾರು ತೊಗೊಂಡೋಗಿ ಕೊಡ್ಬೋದು, ಯಾರ ಜೊತೆ ಬದುಕ್ಬೋದು, ಎಷ್ಟು ಸಂತೋಷದಿಂದ ಒಡನಾಡ್ಬೋದು, ಇದನ್ನೆಲ್ಲವೂ ಇದೆಯಲ್ಲ ಮನುಷ್ಯನಿಗೆ ತುಂಬ ಸರಿ ಮುಖ್ಯ ಆಗೋದು ನೋಡಿ. ಅದಕ್ಕೇ ಮಗನ ಕಿತ್ಕೊಂಡ ದೇವರು ಭಾಳ ಅದ್ಭುತವಾದ ಮೊಮ್ಮಕ್ಕಳನ್ನ ಕೊಟ್ಟಿದ್ದಾನೆ. ಮಗಳನ್ನ ಕಿತ್ಕೊಂಡ ಭಾಳ ದೇವರು ಇನ್ನೂ ಅವ್ರಿಗೆ ಕೈಯಲ್ಲಿ ಕಲೆ ಕೊಟ್ಟಿದ್ದಾನೆ. ನೀವು ನಂಬಲ್ಲ, ನನ್ನ ಹೇಳ್ತೇವೆ ಉಡುಪಿಗೆ ಅವರು ನಾಟಕ ಇದಕ್ಕೆ ಬಂದಿದ್ದರು, ಮೇಕಪ್ ಮಾಡ್ತಾಯಿದ್ದಾರೆ, ಬಲಗೈ ಪೂರ್ಣ ಸ್ವಾಧೀನ ಹೊಂಟೋಯ್ತು ಅವ್ರು. ನನಗೆ ಗೊತ್ತಿದ್ದಂಗೆ ಎಡಗೈ ಜೀವನ ಇಲ್ಲ. ಅವರು ಹೆಂಗೆ ಮಾಡೋದು, ಮೇಕಪ್ ಹೆಂಗೆ ಮಾಡೋದು, ಬ್ರಷ್ ಹೆಂಗೆ ಹಿಡಿಯೋದು, ಕ್ರೇಪ್ ವರ್ಕ್ ಹೆಂಗೆ ಮಾಡ್ತಾರೆ, ಬಣ್ಣ ಹೆಂಗೆ ಹತ್ತಾರೆ, ಅವ್ರ ಸ್ಪಿರಿಟ್ ಗಮ್ ಹೆಂಗೆ ತೊಗೋತಾರೆ. ಆದರೆ ಒಂದೇ ಕೈಯಲ್ಲಿ ಪುಣ್ಯಾತ್ಮ ಅಷ್ಟೂ ಮೇಕಪ್ಪನ್ನು ಮಾಡಿ ಆ ವರ್ಷ ಉಡುಪಿ ರಂಗಭೂಮಿನಲ್ಲಿ ಭಾಳ ಕ್ಲಾಸ್ ರಂಗಭೂಮಿ ಅಲ್ಲಿ ಬೆಸ್ಟ್ ಮೇಕಪ್ ಮನ್ ಅಂತ ಅವ್ರಿಗೆ ಅವಾರ್ಡ್ ಬಂತು. ಅನೇಕ ಜನ ಭಾಳ ಪ್ರೀತಿಯಿಂದ ಮೈದಡ್ಬೋದ್ರು. ಆಮೇಲೆ ಕೂಡ ತುಂಬ ವರ್ಷಗಳ ನಂತರ ಇಷ್ಟೆಲ್ಲ ನೋವಾಗಿದ್ದರು, ಕೈಯಲ್ಲಿ ಈಗಲೂ ಅವ್ರಿಗೆ ಭಾಳ ದೊಡ್ಡ ಸ್ವಾಧೀನ ಇದೆ ಅಂತಲ್ಲ, ಬಲ ಇದೆ ಅಂತಲ್ಲ, ಆದರೂ ಹೆಂಡತಿಯನ್ನು ನೋಡ್ಕೋತಾ, ಮೊಮ್ಮಕ್ಕಳು ನೋಡ್ಕೋತಾ, ಮತ್ತೊಬ್ಬರನ್ನ ಪ್ರೀತಿ ಮಾಡ್ತಾ, ಇವತ್ತಿಗೂ ಅದರಲ್ಲೇ ಡೈ ಮಾಡಿಕೊಂಡು ಹುಡುಗನ ಥರ ಕಾಣಿಸ್ಕೊಂಡು ಲವಲವಿಕೆಯಾಗಿ ಹೋಗೋ ಬರೋ ಎಲ್ಲ ಪ್ರತಿಯೊಂದು ಸುಂದರವಾದ ಜೀವಿಗಳನ್ನು, ಅದು ಮುದುಕಿ ಆಗಿರಲಿ, ಹುಡುಗಿ ಆಗಿರಲಿ, ಹುಡುಗ ಆಗಿರಲಿ, ಮತ್ತೊಬ್ಬರಾಗಲಿ, ಅವ್ರ ಜೊತೆ ಆಕರ್ಷಕವಾಗಿ ನಗ್ತಾ, ಅವರ ಒಳಗಣ್ಣುಗಳಿಂದ ನೋಡ್ತಾ ಈ ಮೇಕಪ್ಗೆ ಯಾವ ಪಾತ್ರಕ್ಕೆ ಇವ್ರು ಸೂಟ್ ಆಗ್ಬೋದು, ಇವ್ರು ಏನಕ್ಕಾಗ್ಬೋದು, ಒಳ್ಳೆಯದೇನು ಅಂತ ಗಮನಿಸೋದಿದೆಯಲ್ಲ, ಇದನ್ನು ಭಾಳ ಚೆನ್ನಾಗಿ ಮಾಡ್ತಾರೆ. ನನ್ನ ಪ್ರಕಾರ ಅಶ್ವಥ್ ಕದಂಬ ಮೈಸೂರಿನ ಒಂದು ರಂಗಭೂಮಿನಲ್ಲಿ ಬಹಳ ವಿಶೇಷವಾದ ಮನುಷ್ಯ. ಯಾಕೆ ಅಂತಂದರೆ ಅವ್ರಿಗೆ ನನಗೆ ಗೊತ್ತಿಲ್ಲ, ಅಜಾತ ಶತ್ರು ಅಂತ ಕರೆದ್ರೆ ತಪ್ಪಾಗಲಾರ್ದು. ಆತಂಗೆ ಶತ್ರುಗಳು ಜಗಳಕಾಯಿಯವರು, ಅವ್ರು ಕಂಡ್ರೆ ಆಗಲ್ಲ, ಅವ್ರು ಹಂಗಲ್ಲ ಹಿಂಗಲ್ಲ ಅಲ್ವಲ್ಲ. ಯಾಕೆ ಅಂತಂದರೆ ಆರಂಭದಲ್ಲಿ ತಾನು ಮಾರುವಂಥ ಸುರೇಯ ಅಂಗಡಿನಲ್ಲಿ, ದೇವ್ರು ಕೊಟ್ಟಂಗೆ ಸುರಾಪಾನದ ಅಂಗಡಿನಲ್ಲಿ ಅಲ್ಲಿ ಬಿಸ್ನೆಸ್ ಶುರು ಮಾಡಿ ಒಂದು ಕಿರ್ಚಾಡ್ತಾ ಇದ್ದಂಥ ಒಬ್ಬ ದಾದನಂಗೆ, ಒಬ್ಬ ಭಾಳ ದೊಡ್ಡ ನಾನು ಮ್ಯಾನ್ಲಿ ಮನುಷ್ಯ ಆಗಿದ್ದಂಥ ಈತ. ಅಂದರೆ ಮ್ಯಾನ್ಲಿ ಅಂತ ಏನು ಕರಿತೀನಿ ಅಂದರೆ ಒರಟಾಗಿ ಯಾರನ್ನ ಬೇಕಾದ್ರೂ ಎದುರಿಸ್ತೀನಿ ಅಂತ ಇದ್ದ ಮನುಷ್ಯ ನಿಧಾನವಾಗಿ ಪ್ರೇಮದ ಗುಂಗಿಗೆ ಬಿದ್ದು ತನ್ನದಲ್ಲದ ಇನ್ನೊಂದು ಜಾತಿಯ ಹುಡುಗಿಯನ್ನು ಎತ್ಕೊಂಬಂದು ಬಹಳ ಪ್ರೀತಿಯಿಂದ ಅವಳನ್ನ ಮದುವೆ ಮಾಡಿ ಅವಳ ಜೊತೆ ಮಕ್ಕಳಾಗಿ ಸಂಸಾರ ಮಾಡಿಕೊಂಡು ಅವ್ರ ಕೆಲಸಕ್ಕೆ, ಆಮೇಲೆ ಅವರು ಸ್ವಾಮೀಜಿ ಕೆಲಸಕ್ಕೆ, ಆಮೇಲೆ ಹೊರಗಡೆ ಜಗತ್ತಿಗೆ ಓಡಾಡ್ತಾ ಆ ಕಾಲದಲ್ಲೇ ಯಶಸ್ವಿ ಅಂತರ್ಜಾತೀಯ ವಿವಾಹಿತನಾಗಿ ಬದುಕ್ತವ್ರವರು ಆ ಕಾಲದಲ್ಲೇ. ಇವತ್ತಿಷ್ಟು ಕಷ್ಟ ನೋಡಿ. ಹಾಗಾಗಿ ಅವ್ರಿಗೆ ಭಾಳ ಅದ್ಭುತವಾದ ಹೆಂಡತಿ, ಅದ್ಭುತವಾದ ಮಕ್ಕಳುಗಳು, ಪ್ರೀತಿ ಕೊಡುವಂಥ ಮಗ, ಆಮೇಲೆ ತುಂಬ ಪ್ರೀತಿಯಿಂದ ಅವ್ರನ್ನ ನೋಡ್ಕೊಳ್ಳುವಂಥ ಜೊತೆಯಿಂದ ನಾವಿದ್ದೀವಿ ಬಾತಾತ ಅಂತ ನೋಡ್ಕೊಳ್ಳುವಂಥ ಮೊಮ್ಮಕ್ಕಳುಗಳು, ಆಮೇಲೆ ಎಲ್ಲ ಚೆನ್ನಾಗಿದ್ದಾರೆ, ಒಬ್ರಿಗಿಂತ ಒಬ್ಬರು ಭಾಳ ಆಕರ್ಷಿತವಾಗಿದ್ದಾರೆ. ನಿರಂತರವಾದಂಥ ರಂಗಭೂಮಿ ಕೆಲಸ ಮತ್ತು ಅದ್ರ ಹಿನ್ನೆಲೆ ಮತ್ತು ನಿರಂತರವಾದ ಕಲೆಯ ಬಗೆಗಿನ ಆಲೋಚನೆ ಮಾಡ್ತಾ ಇದ್ರಲ್ಲ ಕದಂಬ, ಅದೇ ಅವರಿಗೆ ದೊಡ್ಡದೊಂದು ಸಾಧ್ಯತೆಯನ್ನು ತೆಗೆದುಕೊಟ್ಟಿದೆ. ನನಗೆ ಅಶ್ವಥ್ ಕದಂಬ ಅಂತಂದರೆ ಎಲ್ಲಿಲ್ಲದ ಪ್ರೀತಿ ಯಾವ ಕಾರಣಕ್ಕಾಗಿ ಅಂತಂದರೆ
ಮನಸ್ಸಿನಲ್ಲಿ ಕಪಟವೇ ಇಲ್ಲದ ಒಬ್ಬ ಮನುಷ್ಯ ಅಂತಿದ್ರೆ ಅದು ಅಶ್ವತ್ಥ ಕದಂಬ. ಈ ಅಶ್ವತ್ಥ ಕದಂಬ 100 ಕಾಲ ಚೆನ್ನಾಗಿ ಬದುಕಬೇಕು. ಅವರಿಂದ ಇನ್ನೂ ಅನೇಕ ಜನ ಮೇಕಪ್ಪನ್ನು ಕಲ್ತ್ಕೋಬೇಕು. ಅವ್ರು ಇನ್ನೂ ಅನೇಕ ಜನ ಬ್ಯಾಕ್ ಸ್ಟೇಜ್ ಮಾಡೋದು ಕಲ್ತ್ಕೋಬೇಕು. ಅವ್ರ ಮೊಮ್ಮಕ್ಕಳು ಮದುವೆ, ಅವ್ರ ಮೊಮ್ಮಕ್ಕಳ ಮದುವೆ, ಮರಿಮಕ್ಕಳ ಮದುವೆ ನೋಡುವಂಗಾಗಬೇಕು. ಸುಖವಾಗಿ ಅವ್ರ ಹೆಂಡತಿ ಜಗಮಗಿಸುವ ಡ್ರೆಸ್ನೆಲ್ಲ ಹಾಕ್ಕೊಂಡು ಇವತ್ತಿಗೂ ಟಿ ವಿ ಸೀರಿಯಲ್ ನೋಡ್ತಾ, ಸೆಂಟ್ ಹೊಡ್ಕೋತಾ, ಖುಷಿಯಾಗಿ ತಿಂದು ಕುಡಿದು ಎಲ್ಲ ಮಾಡಿ ನೆಮ್ಮದಿಯಾಗಿ ಬದುಕಲಿ. ಅವರು ಸಂತೋಷವಾಗಿರಲಿ, 4 ಜನರ ಜೊತೆ ಭಾಳ ಸಂಭ್ರಮದಿಂದ ಬದುಕಲಿ. ದೇವರು ಅವರಿಗೆ ಎಲ್ಲ ರೀತಿಯ ನೆಮ್ಮದಿಯನ್ನು ಸದಾ ದೊರಕಿಸ್ಲಿ ಅಂತ ಮನಸ್ಸಿಟ್ಟು ಹಾರೈಸ್ತೀನಿ. ಕದಂಬ, ನಿಮಗೆ ದೇವರು ಸದಾ ಒಳ್ಳೇದು ಮಾಡ್ತಾನೆ, ಈ ಜಗತ್ತು ಒಳ್ಳೇದು ಮಾಡುತ್ತೆ. ಯಾಕೆಂದರೆ ನೀವು ಇನ್ನೊಬ್ಬರು ಒಳ್ಳೇದೇ ಮಾಡ್ತೀರಿ, ಅದಕ್ಕೆ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದು ಮಾಡ್ತಾನೆ. ನಮಸ್ಕಾರ. ಶ್ರೀ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳನ್ನು ಕುರಿತಾದ ಬಿ ಸೋಮಶೇಖರಪ್ಪ ರಚಿಸಿದ, ಪಿ ಗಂಗಾಧರ ಸ್ವಾಮಿ ನಿರ್ದೇಶಿಸಿದ ದಿವ್ಯ ಚೇತನ ನಾಟಕದ ಎಲ್ಲ 101 ಪ್ರದರ್ಶನಗಳಲ್ಲೂ ಪ್ರಸಾದನ ಮಾಡಿದ ದಾಖಲೆ ಇವರದು. ಉಡುಪಿಯಲ್ಲಿ ನಡೆಯುವ ನಾಟಕ ಸ್ಪರ್ಧೆಯಲ್ಲಿ ಅಗ್ನಿ ಮತ್ತು ಮಳೆ, ಸಾಂಬ ಶಿವಪ್ರಹಸನ, ಬಬ್ರಬಾಹು ನಾಟಕಗಳಿಗೆ ಪ್ರಸಾದನ ಮಾಡಿ ಸತತವಾಗಿ 3 ವರ್ಷ ಪ್ರಸಾದನಕ್ಕಾಗಿ ಬಹುಮಾನವನ್ನ ಗಳಿಸಿದ್ದಾರೆ. ಮೈಸೂರಿನ ರಂಗಾಯಣವೂ ಸೇರಿದಂತೆ ಎಲ್ಲ ಹವ್ಯಾಸಿ ತಂಡಗಳಿಗೂ ಇಂದಿಗೂ ಪ್ರಸಾದನಕಾರರಾಗಿದ್ದಾರೆ. ಉಡುಗೆ ತೊಡುಗೆ, ರಂಗ ಪರಿಕರ, ರಂಗ ಸಂಚಿಕೆಗಳಲ್ಲೂ ಇವರು ನಿಷ್ಣಾತರು. ಚಿತ್ರರಂಗ ಹಾಗೂ ರಂಗಭೂಮಿಯಲ್ಲಿ ಜನಪ್ರಿಯ ನಟರಾದ ಕಲ್ಯಾಣ್ ಕುಮಾರ್, ಮುಸುರಿ ಕೃಷ್ಣಮೂರ್ತಿ, ರಾಜಾನಂದ್, ಸುಂದರ್ ಕೃಷ್ಣ ಅರಸ್, ತೂಗುದೀಪ ಶ್ರೀನಿವಾಸ್, ಅನಂತರಾಮ್ ಮಚ್ಚೇರಿ, MS ಉಮೇಶ್, ಡಿಂಗ್ರಿ ನಾಗರಾಜ್, ಹೊನ್ನವಳ್ಳಿ ಕೃಷ್ಣ ಮುಂತಾದವರೊಂದಿಗೆ ನಟಿಸಿ ಅವರಿಂದ ಮೆಚ್ಚುಗೆ ಗಳಿಸಿದ್ದಾರೆ. ಹೀಗೆ ಒಂದು ಆ್ಯಕ್ಟಿಂಗ್ ಮಾಡ್ತಾ ಮಾಡ್ತಾ ಹೀಗೆ ನಾಟಕಗಳು ಡೈರೆಕ್ಷನ್ ಮಾಡ್ತಿದ್ದೆ, ನಾಟಕದಲ್ಲಿ ಪಾತ್ರಗಳು ಮಾಡ್ತಿದ್ದೆ. ಹಾಗೆ ಇದೇ ಇದ್ದರೆ ಸಾಕಾಗಲ್ಲ, ಸುಮ್ಮನೆ ಏನಾದರೂ ನಾಟಕಕ್ಕೆ ಸಂಬಂಧಪಟ್ಟಿದ್ದನ್ನು ಕಲಿಬೇಕು ಅಂತ ಹೇಳಿ ಹೀಗೆ ಒಂದು ಸಲ ಶಿವರಾಜ್ ಅಂತ ಹೇಳಿ ಒಂದು ಮೇಕಪ್ ಮ್ಯಾನ್, ಅವರು ಫಿಲಮ್ ಮೇಕಪ್ ಮಾಡ್ತಾಯಿದ್ರು. ಆವಾಗಿಂದ ನನಗೆ ಮೇಕಪ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಇಂಟ್ರೆಸ್ಟ್ ಆಯಿತು. ಆಗ ಅವರು ಮಾಡ್ತೀನಪ್ಪ ಅಂತ ಕೇಳಿದ್ರು. ಹ್ಞೂ ಅಂತ ಅಂದೆ. ಆಗ ಸುಮ್ಮನೆ ಸ್ಪಾನ್ಸ್ ತೊಗೊಂಡು ಸುಮ್ಮನೆ ಈಗ ಮಾಡಿದೆ, ಈಗಲ್ಲ ಹಾಗೆ ಅಂತ ಅಂದ್ಬಿಟ್ಟೆಲ್ಲ ಫಸ್ಟ್ ಸ್ಟಾರ್ಟಿಂಗ್ ಅವರೇನೆ ಹೇಳ್ಕೊಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಮೇಕಪ್ಪು ಅವ್ರ ಹತ್ರ ಗಿಂಕೇಕ್ ಎಲ್ಲ ಇತ್ತು, ಮಾಡ್ತಾಯಿದ್ರು ಫಿಲಮ್ನವ್ರು. ಅವಾಗ ನಾವು ನಾಟಕಗಳಿಗೆ ಮಾಡಬೇಕಾದ್ರೆ ಇನ್ನೊಬ್ಬರು ಸೋಮಶೇಖರ್ ಅಂತ ಒಬ್ಬರಿದ್ದರು. ಅವರು ಮೇಕಪ್ ಸೋಮು ಅಂತ ಕೂಗೋರು. ಅವರು ಕೈನಲ್ಲೇ ಬಣ್ಣಗಳನ್ನ ಕಲಸಿ ಯಾವ ಸ್ಕಿನ್ಗೆ ಮ್ಯಾಚಿಂಗ್ ಆಗುತ್ತೆ ಆ ರೀತಿ ಬಣ್ಣಗಳನ್ನ ಕಲಸಿ ನಾವು ಅವಾಗ ಮೇಕಪ್ ಮಾಡ್ತಾಯಿದ್ದೆವು. ಇರೋ ಒಂದು ಸೆಟ್ ವರ್ಕ್ ಮಾಡೋದನ್ನ ಯಾವ ರೀತಿ ಪರಿಕರಗಳು ಹೇಗೆ ಮಾಡಬೇಕು ಅಂತ ಹೇಳಿ ಅದನ್ನು ಮಾಡೋಕ್ಕೆ ಶುರು ಮಾಡಿದೆ. ಮೊಟ್ಟ ಮೊದಲಿಗೆ ನಮ್ಮ ಅಣ್ಣನೇ ಹೇಳ್ದ, ಇದು ಪರಿಕರ ನನಗೆ ಈ ಥರ ಬೇಕು ಹಾಗೆ ಅಂತ ಅಂದ್ಬಿಟ್ಟು ಎಲ್ಲ ಹೇಳಿ. ಆವಾಗ ಅವನಿಗೆ ಈ ದಿವ್ಯ ಧನುಸ್ಸು ಮತ್ತು ಇನ್ನೂ ಸುಮಾರು ನಾಟಕಗಳಿಗೆಲ್ಲ ಪರಿಕರಗಳೆಲ್ಲ ಮಾಡಿಕೊಟ್ಟೆ. ಆಮೇಲೆ ಸೆಟ್ ವರ್ಕೂ ಮಾಡಿಕೊಂಡು ಮಾಡೋದು ಶುರು ಮಾಡಿದೆ. ಹೀಗೆ ಮಾಡ್ತಾ ಏನಾಗುತ್ತೆ, ಒಂದು ಯಕ್ಷಗಾನದ್ದು ಮೂಡಲ್ಪ ಯಕ್ಷಗಾನ ಅಂತೇಳಿ ನಮ್ಮ ತಿಪ್ಪಣ್ಣವ್ರು ತಗೊಂಡ್ರು. ಅದರದ್ದು ನೋಡಿದ್ರೆ ನನಗೆ ಒಂದೊಂದು ಕಿರೀಟ 5 kg 6 kg ಇತ್ತು. ಅದು ನ್ಯಾಚುರಲ್ ಆಗಿರೋ ಕಿರೀಟಗಳನ್ನ. ಇದನ್ನ ನಾವು ಯಾಕೆ ಸಿಂಪಲ್ಲಾಗಿ ಒಂದು ತೂಕ ಇಲ್ದಿದ್ದಾಗ ಮಾಡಬೇಕಲ್ಲ ಅಂಥೇಳಿ ಥರ್ಮಾಫೋಮಲ್ಲಿ ಆ ಡಿಸೈನ್ಗಳನ್ನ ಮಾಡಿದ್ದಾನೆ. ಥರ್ಮಾಫೋಮಲ್ಲಿ ಆ ಕಿರೀಟಗಳನ್ನ ಮಾಡಿದೆ. ಎಲ್ಲರೂ ಬಂದು ಹಬ್ಬ ಎಂತ ಮಾಡಿದ್ರಿ ವರ್ಕು ಕಿರೀಟದ್ದು, ಅದು ಭಾಳ ಅದ್ಭುತವಾಗಿ ಮಾಡಿದ್ದೀರಾ ಹಾಗೆ ಅಂತ ಹೇಳಿದ್ರು. ಅವಾಗ ನನಗೆ ಇನ್ನೂ ಖುಷಿ ಆಗಿತ್ತು. ಹಾಗೆ ಬಂದು ಏನು ಮಾಡಿದೆ, ಕಾಸ್ಟ್ಯೂಮ್ ಡಿಸೈನು ಯಾಕೆ ಮಾಡಬಾರ್ದು ಅಂಥೇಳಿ ಅದೇ ಮೂಡಲ್ಪ ಯಕ್ಷಗಾನಗಳಿಗೆ ಅದಕ್ಕೆಲ್ಲ ಕಾಸ್ಟ್ಯೂಮ್ ಡಿಸೈನು ಇದು ಮಾಡೋಕ್ಕೆ ಹೋದೆ. ಆಮೇಲೆ ನಮ್ಮ ನಾಟಕಗಳಿಗೂ ಕಾಸ್ಟ್ಯೂಮ್ ಡಿಸೈನು ಎಲ್ಲ ಮಾಡೋಕ್ಕೆ ಶುರು ಮಾಡಿದೆ. ಅಶ್ವತ್ಥ ಕದಂಬ ಮೈಸೂರಿನ ಸಾಂಸ್ಕೃತಿಕ ಲೋಕಕ್ಕೆ ಈ ಹೆಸರು ಚಿರಪರಿಚಿತ. ಹೇಳಲೇಬೇಕಾಗಿಲ್ಲ. ಎಲ್ಲೇ ನಾಟಕ ನಡೀಲಿ, ಎಲ್ಲೇ ಒಂದು ನೃತ್ಯದ ಕಾರ್ಯಕ್ರಮ ಇರಲಿ, ಯಾವುದೇ ಸ್ಟೇಜ್ ಆಗಿರಲಿ, ಮೈಸೂರಿನ ಆಸುಪಾಸಿನ ಯಾವುದೇ ಊರಾಗಿರಲಿ, ಅಲ್ಲಿ ಅವ್ರ ಮೇಕಪ್ ಕಿಟ್ ಇಟ್ಕೊಂಡು ರೆಡಿ ಇರ್ತಾರೆ. ಸುಮಾರು ಸ್ಕೂಲ್ಗಳಿಗೆ ಹೋಗಿ ಈಗ ಮೇಕಪ್ಗಳು ಅದು ಇದು ಮಾಡ್ತಾಯಿದ್ದೆ. ಹೀಗೆ ಮಾಡ್ತಾ ಇರಬೇಕಾದ್ರೆ ಆಗ ಸ್ವಲ್ಪ ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಯಿತು, ಕೈ ಸ್ವಲ್ಪ ಚುರುಕಾಯಿತು. ಆಮೇಲೆ ರಾಮಚಂದ್ರ ಒಂದ್ಸರಿ ನಿಜಗುಣ ಶಿವೈ ಹೋಗಿ ಅಂತ ಹೇಳ್ಬಿಟ್ಟಿದ್ದಾನೆ. ಅದೊಂದು ನಾಟಕಕ್ಕೆ ನನ್ನ ಜೊತೆಯಲ್ಲಿ ಮೇಕಪ್ ಮಾಡೋಕ್ಕೆ ಬನ್ನಿ ಅಂತ ಕರ್ಕೊಂಡು ಹೋದ್ಮೇಲೆ ಅವ್ರ ಜೊತೆಯಲ್ಲೂ ಸುಮಾರು ವರ್ಷಗಳು ಒಂದು ವರ್ಷ 2 ವರ್ಷ ಅವ್ರ ಜೊತೆಯಲ್ಲೂ ಮೇಕಪ್ಗೆ ಹೋಗಿ ಮಾಡ್ತಾಯಿದ್ದೆ. ಆಮೇಲೆ ಏನಾಗಿತ್ತು, JSS ಅಲ್ಲಿ ಒಂದು ಸಲ ರಾಜೇಂದ್ರ ಸ್ವಾಮಿ ಅವ್ರದ್ದು ಒಂದು ದಿವ್ಯ ಚೇತನ ಅಂತ ಹೇಳಿ ಅದನ್ನು ನಮ್ಮ ಗಂಗಾಧರ ಸ್ವಾಮಿಯವರು ಡೈರೆಕ್ಷನ್ ಮಾಡಿದರು. ಆ ನಾಟಕಕ್ಕೆ ಹೋದಾಗ ಹೆಚ್ಚು ಕಮ್ಮಿ ಇಲ್ಲ ಅಂತ ಅಂದ್ರೂ ಆ ನಾಟಕಕ್ಕೆ 101 ಸರಿ ಆ ನಾಟಕ ಮಾಡಬೇಕು ಅಂತ ಅವರು ಡಿಸೈಡ್ ಮಾಡಿದರು. ಆ 101 ನಾಟಕಗಳಿಗೂ ಸಹ ನಾನೇ ಒಬ್ಬನೇ ಮೇಕಪ್ ಮಾಡಿದ್ದೀನಿ ಅದಕ್ಕೆ.
ಆಗ ಸ್ವಾಮೀಜಿಯವರು ನನಗೆ ಅಲ್ಲಿ ಸನ್ಮಾನ ಮಾಡಿದ್ದಾರೆ. ಅವ್ರ ಮಗ ದತ್ತ ಈಗ ಅದು ದಿವ್ಯ ದರ್ಶನ ಆಗ್ಬೋದು ಅಥವಾ ಅಗ್ನಿಶಿಖೆ ಆಗ್ಬೋದು, ಮತ್ತು ಅವರು ಫೇವ್ರೇಟ್ ನಾಟಕಗಳು ಕೆಲವಿದ್ದಾವೆ. ಅದರಲ್ಲೆಲ್ಲ ಅವನು ಅವ್ರ ತಂದೆ ಮಾಡಿದ ಕ್ಯಾರೆಕ್ಟರ್ಸ್ ಎಲ್ಲ ಮಾಡ್ತಿದ್ದ. ನಿಜಕ್ಕೂ ಅವನು ಭಾಳ ಒಳ್ಳೆ ನಟ. ಮಗಳೂ ಅಷ್ಟೇ ಒಳ್ಳೆ ಮೇಕಪ್ ಕಲಾವಿದೆ. ಹಾಗಾಗಿ ಅವ್ರ ಇಡೀ ಕುಟುಂಬ ಒಂದು ರೀತಿ ರಂಗಭೂಮಿ ಕುಟುಂಬ ಅಂದರೆ ಏನು ತಪ್ಪಾಗಲಿಕ್ಕಿಲ್ಲ. ಅವ್ರಿಗೂ ನಮಗೂ ಅವಿನಾಭಾವ ಸಂಬಂಧ. ಯಾಕೆಂದರೆ ಯಾವುದೇ ಕೆಲಸಗಳಲ್ಲಿ ಅವ್ರು ಮಾಡಬೇಕಾದ್ರೂ ನಮ್ಮನ್ನು ಒಂದು ಸರ್ತಿ ಕೇಳ್ತಿದ್ರು, ನಾವು ಅವ್ರಿಗೇನಾದ್ರು ಕೇಳ್ತಿದ್ವಿ. ಹೀಗೆ ರಂಗಭೂಮಿಯ ಕೊಡು ತಗೊಳ್ಳೋದಿರುತ್ತಲ್ಲ, ಹಾಗಾಗಿ ಎಲ್ಲದರಲ್ಲೂ ಸಹಕರಿಸ್ತಾ ಒಟ್ಟು ಒಂದು ಒಳ್ಳೆಯ ಸ್ನೇಹಿತರು. ಇವತ್ತು ಅಶ್ವಥ್ ಅವರ ಮಾತುಗಳನ್ನ ಆಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಇವರ ರಂಗಸೇವೆ ಮತ್ತು ರಂಗ ಪ್ರತಿಭೆಯನ್ನ ಮೆಚ್ಚಿ ಹಲವಾರು ಸಂಘ ಸಂಸ್ಥೆಗಳು ಅಭಿನಂದಿಸಿವೆ, ಸನ್ಮಾನಿಸಿವೆ. ಅವುಗಳಲ್ಲಿ ಕೆಲವು ಹೀಗಿವೆ: ಕರ್ನಾಟಕ ನಾಟಕ ಅಕಾಡೆಮಿ ಮೈಸೂರು ಜಿಲ್ಲಾ ರಂಗ ಪ್ರಶಸ್ತಿ, ಬಳ್ಳಾರಿ ರಂಗತೋರಣ ಪ್ರಶಸ್ತಿ, ಮೈಸೂರು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನ ರಂಗಚತುರ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿ ರಾಜ್ಯ ಪ್ರಶಸ್ತಿ, ಕಲಾಸುರುಚಿ HK ರಾಮನಾಥ್ ರಂಗ ಪ್ರಶಸ್ತಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಅಭಿನಂದನೆ, ಕರ್ನಾಟಕ ನಾಟಕ ಅಕಾಡೆಮಿ ಮತ್ತು ಮೈಸೂರು ಜಿಲ್ಲಾ ಹವ್ಯಾಸ ರಂಗಕರ್ಮಿಗಳ ವೇದಿಕೆಯಿಂದ ಪುರಸ್ಕಾರ. ಒಂದು ಸಲ ಅರ್ಜೆಂಟಾಗಿ ನಾನೊಂದು ವೀರಗಾಸೆಗೆ ಸಂಬಂಧಪಟ್ಟಂಥ ಖಡ್ಗ ಹೇಳೋ ಒಂದು ಕಾರ್ಯಕ್ರಮಕ್ಕೆ ಯಾರು ಕರೆದುಬಿಟ್ಟಿದ್ರು. ಆಗ ನನ್ನ ಹತ್ರ ಯಾವುದೇ ಕಾಸ್ಟ್ಯೂಮ್ ಇರಲಿಲ್ಲ. ಯಾಕೆ ಅಂದರೆ ವೀರಭದ್ರನ ಕುಣಿತಕ್ಕೆ ಯಾರನ್ನಾರು ಕರೆಸಿ ಅಂತ ಅವ್ರು ಕೇಳಿಕೊಂಡಿದ್ರು. ಅದಕ್ಕೆ ಒಂದು 5,000 ರೂಪಾಯಿ ಕೊಡಿ ಅಂತ ಕೇಳಿದ್ರಂತೆ. ರಮಣರೇ, ಹೀಗೆ ಅವ್ರಿಗೆ 5,000 ರೂಪಾಯಿ ಕೊಡೋಷ್ಟು ದುಡ್ಡಿಲ್ಲ ನನ್ನ ಹತ್ರ, ನೀವೇ ಒಂದು ಸ್ವಲ್ಪ ಖಡ್ಗ ಹೇಳೋಕ್ಕೆ ಸಾಧ್ಯವಾ ಅಂತ ಕೇಳಿದ್ರು. ಅದು ಆಗ ನೋಡಿ ಸರ್, ನನ್ನ ಹತ್ರ ಯಾವುದು ಕಾಸ್ಟ್ಯೂಮ್ಗೇನು ಇಲ್ಲ, ನೋಡ್ತೀನಿ ಕೇಳ್ತೀನಿ ಅಂತೇಳಿ ಅಶ್ವಥ್ ಕದಂಬರವ್ರನ್ನ ಕೇಳಿದೆ. ತಕ್ಷಣ ಅವರು ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಯಾವುದೇ ಹಣ ಇಸ್ಕೊಳ್ದೇನೆ ಮಾಡಿಕೊಟ್ರು. ಆ ನೇಚರ್ ಅವ್ರಿಗೆ ತುಂಬ ಚೆನ್ನಾಗಿದೆ. ಅಂಥವ್ರು ನಮ್ಮ ರಂಗಭೂಮಿಗೆ ಬೇಕು. ಯಕ್ಷಗಾನಕ್ಕೆ ನಾವು ಪರಿಕರಗಳನ್ನು ನಾವು ತಯಾರು ಮಾಡುವಾಗ ಮಣ್ಣಿನಲ್ಲಿ ಮೌಲ್ಡ್ ಮಾಡಿಕೊಂಡು ಅದ್ರ ಮೇಲೆ ಪೇಪರ್ ಪಲ್ಪು ಅದನ್ನೆಲ್ಲ ಅಂಟಿಸಿ ಅದನ್ನು ಕಟ್ ಮಾಡಿ ಮೊದಲೇ ಬೇಸಿಕ್ ಶೇಪ್ ತಗೊಂಡು ಅದರ ಮೇಲೆ ಅಲಂಕಾರ ಮಾಡೋರು. ಹಾಗೆಯೇ ಭುಜಕೀರ್ತಿಗಳನ್ನು ಮಾಡುವಾಗ ಫೋಮ್ನಲ್ಲೇ ಎಲ್ಲ ಹೆಚ್ಚು ಕಮ್ಮಿ ಮಾಡೋರು. ಕಿರೀಟಗಳನ್ನು ಫೋಮ್ನಲ್ಲೇ ಮಾಡಿದ್ದಾರೆ. ಹಗುರವಾಗಿ ಇಲಾಜಾಲವಾಗಿ ಅಭಿನಯಿಸ್ಬೋದು, ಯಾವ ಅಡೆತಡೆಗಳಿಲ್ಲದೆ ಶ್ರಮ ಪಡದೆ ಮಾಡ್ಬೋದು ಅಂತ ನನಗೆ ಅನ್ನಿಸ್ತು. ಇದರಲ್ಲಿ ಪರಿಣಿತಿ ಹೊಂದಿದ ಕೆಲವರು ವಿದ್ವಾಂಸರುಗಳು ಬಂದು, ಏನು ಅದ್ಭುತವಾಗಿ ಮಾಡಿದ್ದೀರಾ, ವೇಷಭೂಷಣಗಳು ನೋಡೋಕ್ಕೆ ಆನಂದ ಆಗುತ್ತೆ. ಯಾಕೆಂದರೆ ಅವರೆಲ್ಲ ಪೂರ್ವದಲ್ಲಿ ಇದ್ದಂಥ ಪದ್ಧತಿ ಪ್ರಕಾರ ಅದು ಏನೋ ಡಲ್ಲಾಗಿರ್ತಾಯಿತ್ತು. ಇದು ಭಾಳ ಬ್ರೈಟಾಗಿ ಗ್ಲಾಸ್ ವರ್ಕು ಅದು ಇದೆಲ್ಲ ಮಾಡಿ ಜನಗಳಿಗೆ ರಂಜನೀಯವಾಗಿ ಮತ್ತು ನಯನ ಮನೋಹರ ಅಂತೀವಲ್ಲ ಆ ಥರ ಕಾಣ್ತಾಯಿತ್ತು ಆ ವೇಷಭೂಷಣಗಳು. ಹಾಗಾಗಿ ಮತ್ತು ನಮ್ಮ ನಟರು ಕೂಡ ಅದರಿಂದ ಉತ್ತೇಜನಗೊಳ್ಳುವಂಥ ಒಂದು ಸನ್ನಿವೇಶ ಕೂಡ ಉಂಟಾಗ್ತಾಯಿತ್ತು. ಅವರ ವೇಷಭೂಷಣಗಳನ್ನೇ ನೋಡಿಕೊಂಡು ಆನಂದವಾಗಿ ಲೀಲಾಜಾಲವಾಗಿ ಅಭಿನಯಿಸೋಕ್ಕೆ ಉತ್ತೇಜನಗೊಳ್ತಾಯಿದ್ರು. ಅಶ್ವಥ್ ಕದಂಬ ಅವರು ಮಾತು ಕಡಿಮೆ, ಆಮೇಲೆ ಬಹಳ ಚೊಕ್ಕವಾಗಿ ಮಾಡ್ತಾರೆ. ಆಮೇಲೆ ಮೇಕಪ್ನಲ್ಲಿ ಅವರು ಸ್ವಲ್ಪ ಮಟ್ಟಿಗೆ ತಮ್ಮ ಆದಾಯ ವರಮಾನ ಇಟ್ಕೊಂಡಿದ್ರು, ಅದರ ಬಗ್ಗೆ ಹೆಚ್ಚಿಗೆ ಚೌಕಾಸಿ ಮಾಡೋದಿಲ್ಲ. ಇದೆಲ್ಲ ಒಬ್ಬ ಮನುಷ್ಯನ ಗುಣವಂತಿಕೆಯನ್ನು ತೋರಿಸುತ್ತೆ. ನನಗೆ ಆ ದೃಷ್ಟಿಯಿಂದ ಅಶ್ವಥ್ ಕದಂಬ ಅವರು ನನಗೆ ಬಹಳ ಮೆಚ್ಚು. ಅದಲ್ಲದೆ ಅವರು ಮನೆಯಲ್ಲಿ ನನಗೆ ಗೊತ್ತು, ಯಾಕೆಂತಂದರೆ ಗಾಯತ್ರಿ ಮೇಡಮ್ ಅಶ್ವಥ್ ಅವರ ಧರ್ಮಪತ್ನಿ, ಅವರೂ ಗೊತ್ತು. ಅವರು ಇಲ್ಲಿ JSS ಮಿಡಲ್ ಸ್ಕೂಲಲ್ಲಿ ಟೀಚರ್ ಆಗಿದ್ದಾಗ ಸಾಕಷ್ಟು ಕಲಾ ಕಾರ್ಯಕ್ರಮಗಳಿಗೆ ನನ್ನ ಕರೀತಾಯಿದ್ರು. ನಾಟಕ ಇರಲಿ, ಹಾಡಿರಲಿ, ಡಾನ್ಸ್ ಇರಲಿ, ಮತ್ತು ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೋಸ್ಕರ ಕರೆಯೋರು, ಹೋಗ್ತಾ ಇದ್ದೆ. ಭಾಳ ಕ್ರಿಯಾಶೀಲ ವ್ಯಕ್ತಿ ಆಕೆ, ಸಾಕಷ್ಟು ಮಕ್ಕಳ ಕೈಯಲ್ಲಿ ಕೆಲಸ ಮಾಡೋರು. ಹೀಗೆ ಅನುರೂಪವಾದ ಜೋಡಿ ಅಶ್ವಥ್ ಮತ್ತು ಗಾಯತ್ರಿ ಅವರದು. ಪ್ರತಿ ಗಂಡಸಿನ ಯಶಸ್ಸಿನ ಹಿಂದೆ ಒಂದು ಹೆಣ್ಣು ಇರುತ್ತಾಳೆ ಎಂದು ಪ್ರಸಿದ್ಧವಾದ ನಾಣ್ಣುಡಿಯನ್ನ ನಿಜ ಮಾಡಿದವರು ಅವರ ಶ್ರೀಮತಿ ಗಾಯತ್ರಮ್ಮ.
ಅತ್ಯುತ್ತಮ ಶಿಕ್ಷಕಿ, ಬುದ್ಧಿವಂತೆ, ಅನುರೂಪಳಾದ ಸತಿ ಅಶ್ವಥ್ ಕದಂಬ ಅವರು ನಿಜಕ್ಕೂ ಭಾಗ್ಯಶಾಲಿ. ಅಲ್ಲ, ಆ ಕಡೆ ನಮ್ಮ ಕಾಲೇಜ್ನಲ್ಲಿ ಇಷ್ಟೊಂದು ಹುಡುಗಿರಿದ್ರು, ನನ್ನೇ ಯಾಕೆ ನೀವು ಮಾತಾಡ್ಸಕ್ಕೆ ಮಾತಾಡಿಸ್ಬೇಕಂತಂದರೆ ಇನ್ನೇ ಒಂಥರ ಅಟ್ರಾಕ್ಷನ್ ಆಗಿದ್ದೆ ಅವಾಗ. ಅದಕ್ಕೆ ನಿನ್ನೆ ಮಾತಾಡಿಸ್ಬೇಕು ಅಂತ ಅಂದ್ಬಿಟ್ಟು ಇದಾಯಿತು, ಅದಕ್ಕೆ ಮಾತಾಡಿಸ್ತಾ ಇದ್ದೆ. ಅಟ್ರಾಕ್ಷನ್ ಅಂದ್ರೆ ಏನಂತ? ಅಟ್ರಾಕ್ಷನ್ ಆಗಿ ನಾನು ಒಬ್ಳೇನೇ ಇದ್ದಿದ್ದಂಗೆ. ನೀನು ಒಬ್ಬನೇ ಅಂದರೆ ಆ್ಯಕ್ಟಿವ್ ಆಗಿದ್ದೆ, ನೀವು ಒಂಥರ ಓಡಾಡೋದಾಗಲಿ ಮಾಡೋದಾಗಲಿ ಮಾತುಕತೆ ಹುಡುಗಿರ ಹತ್ರ ಆಡುವಾಗ. ನೀವು ಶಾಂತಲಾ, ದೇವದತ್ತ, ನಳಿನ ಮತ್ತು ಪಲ್ಲವಿ ಇವರ ಮಕ್ಕಳು. ಶ್ರೀಮತಿ ಎ ಗಾಯತ್ರಿ ಕದಂಬ ಅವರು 1952 ಸೆಪ್ಟೆಂಬರ್ 11 ಕೆಆರ್ ಪೇಟೆ ತಾಲೂಕು ಗದ್ದೆ ಹೊಸೂರಿನಲ್ಲಿ ಅಪ್ಪಾಜಿಗೌಡ ಮತ್ತು ವಿಜಯಲಕ್ಷ್ಮ ದಂಪತಿಗಳ ಮಗಳಾಗಿ ಜನಿಸಿದರು. ಗಾಯತ್ರಿಯವರು ಮೈಸೂರಿನ ಜೆಎಸ್ಎಸ್ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಕಿಯಾಗಿ 30 ವರ್ಷ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಿರುತ್ತಾರೆ. ಇವರು ಯುವಜನ ಕ್ರೀಡಾ ಮೇಳದಲ್ಲಿ ಸತತವಾಗಿ 5-6 ವರ್ಷಗಳು ಜಾನಪದ ನೃತ್ಯ, ಕೋಲಾಟ, ಲಾವಣಿ, ಸೋಬಾನೆ ಪದ, ಭಕ್ತಿಗೀತೆ, ರಾಗಿ ಬೀಸೋ ಪದ, ಸುಗ್ಗಿ ಹಾಡು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ತಾಲೂಕು ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ದಸರಾ ಮಹೋತ್ಸವದಲ್ಲಿ ಮಹಿಳಾ ಮತ್ತು ಮಕ್ಕಳ ಉಪಸಮಿತಿಯವರು ನಡೆಸುತ್ತಿದ್ದ ಭಾವೈಕ್ಯ ಶಿಬಿರದ ಕಾರ್ಯಕ್ರಮಗಳನ್ನು ನೀಡಿ ಸತತವಾಗಿ 5 ವರ್ಷ ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ದೆಹಲಿಯ ಬಾಲಭವನದಲ್ಲಿ ನಡೆದ ರಾಷ್ಟ್ರೀಯ ಭಾವೈಕ್ಯತಾ ಶಿಬಿರದಲ್ಲಿ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಿ ಪ್ರಶಸ್ತಿ ಗಳಿಸಿದ್ದಾರೆ. ವಯಸ್ಕರ ಮತ್ತು ಶಿಕ್ಷಕರ ಕ್ರೀಡಾಕೂಟಗಳಲ್ಲಿ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ಬಹುಮಾನ ಗಳಿಸಿರುತ್ತಾರೆ. ಆಕಾಶವಾಣಿ ಮತ್ತು ಭಾರತ ಸರ್ಕಾರವು ಏರ್ಪಡಿಸಿದ್ದ ಪರಿಸರ ಮತ್ತು ಅರಣ್ಯ ಸಂರಕ್ಷಣೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಹಿರಿಮೆ ಇವರದು. ಮೈಸೂರು ನಗರದ ಕದಳಿ ವೇದಿಕೆ, ಜೆಎಸ್ಎಸ್ ಮಹಿಳಾ ಸಮಾಜ, ಪ್ರಿಯಾಂಕಾ ಮಹಿಳಾ ಸಮಾಜ, ಮಹಿಳಾ ಒಕ್ಕೂಟ ಇನ್ನೂ ಮುಂತಾದ ಸಂಸ್ಥೆಗಳಲ್ಲಿ ತೀರ್ಪುಗಾರರಾಗಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡುವುದರ ಜೊತೆಗೆ ಕಾರ್ಯಕಾರಿ ಸಮಿತಿಯಲ್ಲಿ ಕೆಲಸ ನಿರ್ವಹಿಸಿ ಹೆಸರು ಪಡೆದಿರುತ್ತಾರೆ. 1993 ಮೈಸೂರಿನ ಕುವೆಂಪು ನಗರದ ಮಳಲವಾಡಿ ಗ್ರಾಮ ಪಂಚಾಯಿತಿ ಸದಸ್ಯೆಯಾಗಿ ಚುನಾವಣೆಯಲ್ಲಿ ಆಯ್ಕೆಗೊಂಡು ಸಮಾಜ ಸೇವೆಯನ್ನು ಮಾಡಿರುತ್ತಾರೆ. ಇವರ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿನ ಸೇವೆಯನ್ನು ಪರಿಗಣಿಸಿ ಮಂಡ್ಯ ಜಿಲ್ಲಾ ಯುವ ಬರಹಗಾರರ ಬಳಗದ ವತಿಯಿಂದ ಸುವರ್ಣ ಕನ್ನಡ ರತ್ನ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿದ್ದಾರೆ. ಮದುವೆಗಿಂತ ಮೊದಲು ನಾನು ಪಾಂಡವಪುರ ಸ್ಕೂಲ್ನಲ್ಲಿ ಓದ್ತಾ ಇದ್ದೆ. ಆವಾಗ ಈ ಡ್ಯಾನ್ಸು, ಹಾಡು, ಡ್ರಾಮಾ, ಸಂಗೀತ ಅದು ಯಾವುದಕ್ಕೂ ಅವಕಾಶ ಕೊಡ್ತಿರಲಿಲ್ಲ ನಮ್ಮ ಅಪ್ಪಾಜಿ. ಸ್ಟೇಜ್ ಹೆಣ್ಮಕ್ಳು ಹತ್ತಬಾರ್ದು ಅಂತ ಅಂದ್ಕೊಂಡು ಸ್ಟ್ರಿಕ್ಟಾಗಿ ಮಾಡಿದರು. ಆಮೇಲೆ ಇವ್ರನ್ನ ಮದುವೆ ಆದಮೇಲೆ ನಾನು ಎಲ್ಲದಕ್ಕೂ ಪ್ರೋತ್ಸಾಹ ಕೊಟ್ಟರು ನಮ್ಮ ಯಜಮಾನ್ರು. ಯಾವುದು ಡ್ಯಾನ್ಸು, ಹಾಡು ಏನೇ ಇದ್ರೂ ಮಾಡೋಕ್ಕೆ ಹೋದ್ರೂ ಪರವಾಗಿಲ್ಲ ಮಾಡು ಅಂತ ಹೇಳೋರು. ಅವ್ರು ಮಾಡ್ತಾಯಿದ್ದ ಡ್ರಾಮಾಗಳು ಅದಕ್ಕೆಲ್ಲ ಅಟೆಂಡ್ ಮಾಡ್ತಾಯಿದ್ದೆ. ನನಗೊಂಥರ ಪ್ರೌಡು ಹಿರಿಮೆ ಬಂತು ನನಗೆ. ಆವಾಗ ನಾನು ಯಾಕೆ ಮಾಡಬಾರ್ದು, ಜಾನಪದ ಗೀತೆಗಳು, ಜಾನಪದ ಡ್ಯಾನ್ಸ್ಗಳು, ಸೋಬಾನೆ ಪದ ಇದೆಲ್ಲ ತುಂಬ ಇಷ್ಟ ನನಗೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಮ್ಮ ದಾಂಪತ್ಯ ಜೀವನದ ಬಗ್ಗೆ ಹೇಳಬೇಕು ಅಂದರೆ ಅದಕ್ಕೆ ನಮ್ಮ ಶ್ರೀಮತಿನೂ ಒಟ್ಟಿಗೆ ಇದ್ದರೆ ಹೇಳಕ್ಕೆ ಚೆನ್ನಾಗಿರುತ್ತೆ. ಗಾಯೇ ಕಾಫಿ ತಗೊಂಬರೆ. ಹಾಗೆ ಈಕೆನೆ ನನ್ನ ಸಂಗಾತಿ. ನಾವು 70ನೇ ಇಸ್ವಿಯಿಂದನೇ ನಮ್ಮ ಪ್ರೀತಿ ಮಾಡೋದಕ್ಕೆ ನಾವು ಶುರು ಮಾಡಿದ್ವು. ಹಾಗೆ 73ನೇ ಇಸ್ವಿಗೆ ನಮಗೆ ಮದುವೆ ಆಯಿತು. ಆದರೆ ಈ ಮದುವೆ ಆಗಬೇಕಾದ್ರೆ ಎಷ್ಟು ಅಡೆತಡೆಗಳು ಅಂತಂದರೆ, ನಮ್ಮ ಇವ್ರ ಕಡೆಯಿಂದನೂ ಅಡೆತಡೆ, ನಮ್ಮ ಕಡೆಯಿಂದನೂ ಇದಾಗ್ತು. ಅದನ್ನೆಲ್ಲ ಜಯಿಸ್ಕೊಂಡು ನಾವು ಒಂದು ವಿವಾಹ ಅದು ರಿಜಿಸ್ಟರ್ ಮ್ಯಾರೇಜ್ ಆಗಿ ಚಾಮುಂಡಿ ಬೆಟ್ಟದಲ್ಲೇ ಆ ದೇವಿ ಮುಂದೆ ತಾಳಿ ಕಟ್ಟಿ ಇದು ಮಾಡ್ಕೊಂಡು ಬಂದಿದ್ದೀವಿ. ಇವಳು ಯಾವ ರೀತಿ ನಮಗೆ ಸಹಕಾರ ಕೊಡ್ತಾಳೆ ಅಂತಂದರೆ, ಪ್ರತಿಯೊಂದರಲ್ಲೂ ಒಂದು ನಾವು ನಾಟಕಕ್ಕೆ ಹೋಗ್ಬೇಕಾಗಲಿ ಬರಬೇಕಾಗಲಿ ಎಲ್ಲದಕ್ಕೂ ಏನೂ ಅವಳು ಆಕ್ಷೇಪಣೆ ಮಾಡ್ದೇ ಕಲಿಸ್ಕೊಡ್ತಾ ಇದ್ಲು. ಆಮೇಲೆ ನಾವು ಹೀಗೆ ಇದು ಮಾಡ್ಕೊಂಡು ದಾಂಪತ್ಯ ಮಾಡಿಕೊಂಡು ಚೆನ್ನಾಗಿ ಸುಖವಾಗಿ ಬರ್ತಾಯಿತ್ತು. ಬರ್ತಾ ಬರ್ತಾ ಒಂದು ಮಕ್ಕಳುಗಳು, ಒಂದು 3 ಜನ ಹೆಣ್ಮಕ್ಳು, ಒಂದು ಗಂಡು ಮಗು ಎಲ್ಲ ಆಯಿತು. ಎಲ್ಲ ಆನಂದವಾಗಿ ಚೆನ್ನಾಗಿರ್ಬೇಕಾದ್ರೆ ನನ್ನ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನ್ನ ಮಗಂದು ಒಂದು
ಆಕ್ಸಿಡೆಂಟ್ ಆಗಿ ಅದೊಂದು ದುಃಖ ನಮಗೆ ತಡಿಲಾರ್ದಂಥ ಒಂದು ಬಾಧೆ ಕೊಡ್ತವೆ. ಅದಾಗಿ ಒಂದು ಸ್ವಲ್ಪ ಇದಾದ ಮೇಲೆ ನನ್ನ ಹಳಿಯನಿಗೆ ಒಂದು ಸ್ವಲ್ಪ ರೈಲ್ವೆ ಇದರೊಳಗೆ ಆಕ್ಸಿಡೆಂಟ್ ಆಗಿ ಅವನು ತೀರ್ಕೊಂಡ. ಅದು ಹಾಗೆ ಇನ್ನೂ ಒಂದಷ್ಟು ವರ್ಷಗಳ ಕಳೆದ ಮೇಲೆ ನನ್ನ ಎರಡನೇ ಮಗಳಿಗೆ ಒಂದು ಕ್ಯಾನ್ಸರ್ ಆಗಿ ಅವಳು ತೀರ್ಕೊಂಡ್ಳು. ಇಷ್ಟೆಲ್ಲ ನಮಗೆ ದುಃಖ ಎಲ್ಲ ಇದ್ರೂ ಅದನ್ನೆಲ್ಲ ಮರೆತು ಮನೆಯಲ್ಲಿ ಒಂಥರ ಆನಂದವಾಗಿ ಆ ಮೊಮ್ಮಕ್ಕಳನ್ನೇ ನಮ್ಮ ಮಕ್ಕಳು ಅಂತ ತಿಳ್ಕೊಂಡು ಈಗ ಎಲ್ಲ ನಾವು ಇದು ಮಾಡ್ಕೊಂಡು ಬರ್ತಾಯಿದ್ದೀವಿ. ಈಗ ಆ ಮಕ್ಕಳು ಸುಧಾ ನನ್ನ ಮಗ ಇದ್ದಾಗೆ ಇದ್ದಾನೆ, ನನ್ನ ದೊಡ್ಡ ಮೊಮ್ಮಗ. ಅವನು ಅಷ್ಟೇ, ಅಜ್ಜಿ ತಾತ ಅಂದರೆ ಭಾಳ ಖುಷಿ ಪಡ್ತಾರೆ. ಎಲ್ಲ ಮೊಮ್ಮಕ್ಕಳು ಭಾಳ ಚೆನ್ನಾಗಿ ನೋಡ್ಕೋತಾರೆ ಅಜ್ಜಿ ತಾತ ಅಂದರೆ. ಪ್ರಸಾಧನ ಅರ್ಥಾತ್ ಮೇಕಪ್ ಕಲೆಯು ಯಾವುದೇ ರಂಗ ಪ್ರಯೋಗದಲ್ಲಿ ಪ್ರಭಾವ ಬೀರುವ ಅಂಶ. ಕಲಾವಿದರ ಪ್ರತಿಭೆಗೆ ಮೇಕಪ್ ಅನಿವಾರ್ಯ. ಅವರ ಭಾವಪ್ರದರ್ಶನಕ್ಕೆ ಬಳಿದುಕೊಂಡ ಮುಖದ ಬಣ್ಣ ಹೆಚ್ಚು ಸಹಕಾರಿ. ಮುಖಪ್ರಸಾಧನ ಕಲೆ ಶಾಸ್ತ್ರೀಯವಾಗಿ ಬೆಳೆದು ಬಂದಿದೆ. ಪ್ರಸಾಧನದಿಂದ ಮುಖದ ಮೇಲಿರಬಹುದಾದ ಕುರೂಪಗಳನ್ನು ಮುಚ್ಚಿ ಸ್ವರೂಪವನ್ನು ತೋರಲು ಸಾಧ್ಯವಾಗುತ್ತದೆ. ಪ್ರೇಕ್ಷಕರು ನಟನಟಿಯರನ್ನು ನೋಡಲು ಸಹ್ಯವಾಗಿಸುತ್ತದೆ. ಇದರಿಂದ ಆಯಾ ಪಾತ್ರದ ಕಾಲ, ವಯಸ್ಸು, ವರ್ಗ, ಜನಾಂಗ, ಅಂತಸ್ತು, ಆರೋಗ್ಯ, ಆಕಾರ, ಸ್ಥಿತಿ, ಗತಿ, ಭಾವ, ಸ್ವಭಾವ ಮತ್ತು ಪ್ರಭಾವವನ್ನು ಅರಿಯಲು ಸಾಧ್ಯವಾಗುತ್ತದೆ. ರಂಗದ ಮೇಲೆ ಅಳವಡಿಸುವ ನೆರಳು ಬೆಳಕಿಗೆ ಅನುಗುಣವಾಗಿ ಪ್ರಸಾಧನವು ಅಭಿನಯಕಾರರಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಅವರ ಅಭಿನಯವನ್ನು ಕಂಡುಬೆರಗಾಗುವ ಸಂದರ್ಭವನ್ನು ಉಂಟು ಮಾಡುತ್ತದೆ. ಆದುದರಿಂದ ಒಂದು ನಾಟಕದ ಯಶಸ್ಸಿಗೆ ಪ್ರಸಾಧನದ ಕೊಡುಗೆ ಬಹಳ ಮುಖ್ಯವಾದುದು. ಅಂತಹ ಮುಖ್ಯವಾದ ಕೊಡುಗೆಯನ್ನು ಕೊಟ್ಟವರು ನಮ್ಮ ಅಶ್ವಥ್ ಕದಂಬ ಅವರು. ಕರ್ನಾಟಕ ರಂಗಭೂಮಿಯಲ್ಲಿ ಹಲವಾರು ಹೆಸರಾಂತ ಮೇಕಪ್ ಕಲಾವಿದರು ಗಮನ ಸೆಳೆದಿದ್ದಾರೆ. ಅವರಲ್ಲಿ ಅಶ್ವಥ್ ಕದಂಬ ಅವರು ಒಬ್ಬರು. ಮೈಸೂರು ಹವ್ಯಾಸ ರಂಗಭೂಮಿಯಲ್ಲಿ ತಮ್ಮದೇ ಆದಂತಹ ವಿಶೇಷ ಛಾಪನ್ನೊತ್ತಿ ಮುನ್ನಡೆಯುತ್ತಿರುವ ಪ್ರಸಾಧನ ಕಲೆಯ ಪ್ರಮುಖರಲ್ಲಿ ಅಶ್ವಥ್ ಒಬ್ಬರು. ಮೊದಲು ಚಪ್ಪರದ ನಾಟಕಗಳಲ್ಲಿ ಭಾಗವಹಿಸಿ ಕಲಾವಿದರಿಗೆ ಮೇಕಪ್ ಮಾಡಲು ಪ್ರಾರಂಭಿಸಿದರು. ಅತಿ ಶೀಘ್ರದಲ್ಲಿಯೇ ಉತ್ತಮ ಮೇಕಪ್ ಕಲಾವಿದನೆಂದು ಜನಮೆಚ್ಚುಗೆಗೆ ಪಾತ್ರರಾದರು. ಇತ್ತೀಚೆಗೆ ಆಧುನಿಕ ರಂಗಭೂಮಿಯ ಸಂಪರ್ಕವು ಇವರಿಗೆ ಲಭಿಸಿ ಮೈಸೂರಿನ ಪ್ರತಿಷ್ಠಿತ ರಂಗತಂಡಗಳೊಂದಿಗೆ ಕೆಲಸ ಮಾಡಿದ್ದಾರೆ. ಕದಂಬ ರಂಗವೇದಿಕೆ, ಅಮರ ಕಲಾ ಸಂಘ, ನಟನ ಮುಂತಾದ ತಂಡಗಳಲ್ಲಿ ಮೇಕಪ್ ಮಾಡುವುದರ ಜೊತೆಗೆ ಉತ್ತಮ ಪಾತ್ರಗಳ ನಿರ್ವಹಣೆಯನ್ನು ಕೂಡ ಮಾಡಿದ್ದಾರೆ. ಹಲವು ವಿದೇಶಿ ಕಲಾವಿದರು ಅಭಿನಯಿಸಿದ ಜಾನಪದ ನೃತ್ಯಕ್ಕೂ ತಮ್ಮ ಕೈಚಳಕ ತೋರಿಸಿದ್ದಾರೆ. ಮೇಕಪ್ ಅಲ್ಲದೆ ಮೌಲ್ಡಿಂಗ್ ಕೆಲಸದಲ್ಲೂ ಇವರು ಪ್ರವೀಣರು. ಬೆಂಗಳೂರು ಮಹಾನಗರ ಪಾಲಿಕೆ ಎದುರು ನಿಲ್ಲಿಸಿರುವ ಕೆಂಪೇಗೌಡ ಪ್ರತಿಮೆ ತಯಾರಿಕೆಯಲ್ಲಿ ಅಶ್ವಥ್ ಕದಂಬ ಅವರ ಪಾಲು ಇದೆ. ಇದಲ್ಲದೆ ಮುಖವಾಡ ಮತ್ತು ಟರ್ಬನ್ಗಳನ್ನು ಅಚ್ಚುಕಟ್ಟಾಗಿ ಮಾಡುವುದರಲ್ಲಿ ಸಿದ್ಧಹಸ್ತರು. ಹಲವಾರು ನಾಟಕಗಳಲ್ಲಿ ಇದರ ಬಳಕೆಯಾಗಿದೆ. ಕಳೆದ 4 ದಶಕಗಳಿಂದ ರಂಗಭೂಮಿಯಲ್ಲಿ ವಿವಿಧ ಪ್ರಕಾರಗಳಲ್ಲಿ ಕೆಲಸ ಮಾಡಿಕೊಂಡು ಬಂದಿರುವ ಅಶ್ವಥ್ ಕದಂಬ ಅವರು ದೂರದರ್ಶನ, ಚಲನಚಿತ್ರಗಳಿಗೂ ಮೇಕಪ್ ಮಾಡಿ ಕೀರ್ತಿ ಸಂಪಾದಿಸಿದ್ದಾರೆ. ಎಲೆಮರೆಕಾಯಿಯಂತೆ ಸದ್ದು ಗದ್ದಲವಿಲ್ಲದೆ ತಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿಕೊಂಡು ಬರುತ್ತಿರುವ ಇವರನ್ನು ಹಲವಾರು ಸಂಘ ಸಂಸ್ಥೆಗಳು ಸನ್ಮಾನಿಸಿವೆ. ಅಶ್ವಥ್ ಕದಂಬ ಮತ್ತು ಗಾಯತ್ರಿ ಕದಂಬ ಅವರದು ಆದರ್ಶ ದಾಂಪತ್ಯವೆಂದರೆ ತಪ್ಪಾಗಲಾರದು. ಈ ದಂಪತಿಗಳ ಜೀವನೋತ್ಸಾಹ, ಕಲೆಯ ಅಭಿರುಚಿ, ಕಲಾಪ್ರೇಮ ಸದಾ ಹಸಿರಾಗಿರಲಿ. ನಾನು ಬಡವಿ, ಆತ ಬಡವ, ಒಲವೇ ನಮ್ಮ ಬದುಕು ಎಂಬ ಕವಿವಾಣಿಯಂತೆ ಅವರ ಬದುಕು ಸಾಗಲಿ. ಅವರ ಸಂಸಾರದಲ್ಲಿ ಸದಾ ನಗು ತುಂಬಿರಲಿ. ಮಗುವಿನ ಮನಸ್ಸು ಸದಾ ಜಾಗೃತವಾಗಿರಲಿ. ತಾಯಿ ಚಾಮುಂಡೇಶ್ವರಿಯ ಕೃಪಾ ಕಟಾಕ್ಷ ಸದಾ ಈ ದಂಪತಿಗಳ ಮೇಲಿರಲಿ ಎಂದು ಆಶಿಸುತ್ತಾ ನಾವೆಲ್ಲರೂ ಅವರಿಗೆ ಶುಭಾಶಯಗಳನ್ನು ಹೇಳುತ್ತಿದ್ದೇವೆ. ಧನ್ಯವಾದಗಳು.